ಜೀನ್ ಥೆರಪಿ ಹೇಳಬೇಕಿತ್ತಲ್ಲ ನಿನ್ನೆ, ಇಲ್ಲಿಂದ ಶುರು ಮಾಡಬೇಕಿತ್ತಲ್ಲ. ಎಸ್, from here we'll start for the actual day starts from here. So we'll start gene therapy for cancer. Okay na? Gene editing ನಿಮಗೆ ಗೊತ್ತಾದಾಗ gene therapy is very easy. Okay, everyone understood gene editing, what it is, how it is anta? By now you understood in a very well manner. Hope you understood. S-CAR-T is the first CAR-T therapy. Okay na? S-CAR-T is the term. ಇದು ಏನಕ್ಕೆ ಯೂಸ್ ಮಾಡ್ತಿದ್ದಾರೆ ಕಾಟಾ ಅನ್ನೋದು ನಾವು ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕಾರ್ಟ್ ಅನ್ನೋದು, ಕಾರ್ಟ್ ಅಂದ್ರೆ ಏನು? ಕೈಮೆರಿಕ್ ಆಂಟಿಜನ್ ರಿಸೆಪ್ಟರ್ ಟಿ ಸೆಲ್. ಓಕೆನಾ? ಯು ಶುಡ್ ನಾಟ್ ಗೋ ಇನ್ ಟು ಡೆಪ್ತ್ ಇನ್ ಟು ಇಟ್. ಸೊ ಜಸ್ಟ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಜೀನ್ ಥೆರಪಿ ಇಸ್ ಆಲ್ ಅಬೌಟ್ ಅಂತ. ಓಕೆ, ಫಸ್ಟ್ CAR-T ಥೆರಪಿ ಇದು S-CAR-T ಅನ್ನೋದು. ಓಕೆನಾ? ಫಾರ್ ಅಡಲ್ಟ್ಸ್ living with certain types of non-Hodgkin lymphoma, okay, who have failed at least 2 other kinds of treatment. ಹೇಗೆ ಇದು ವರ್ಕ್ ಆಗುತ್ತೆ? ಎನಿವನ್? ಜೀನ್ ಎಡಿಟಿಂಗ್ ಅರ್ಥ ಆದ್ರೆ ಇದು ಈಸಿ. ಯಾರಾದ್ರೂ ಹೇಳ್ಬಹುದಾ? ಓಕೆ, ನಾನ್-ಹಾಡ್ಕಿನ್ ಲಿಂಫೋಮಾ ಅಂದ್ರೆ ಏನು ಅಂತ ಹೇಳ್ತೀನಿ ಫಸ್ಟ್. ಇಟ್ ಈಸ್ ಅ ಟೈಪ್ ಆಫ್ ಕ್ಯಾನ್ಸರ್. ಓಕೆ, ಇದು ಕ್ಯಾನ್ಸರ್ದು ಒಂದು ಟೈಪ್ ಅಂತ ಹೇಳ್ಬೋದು ನಾವು. ಇದು ಹೇಗೆ ವರ್ಕ್ ಆಗುತ್ತೆ ಅಂದ್ರೆ, ಇಟ್ ಬಿಗಿನ್ಸ್ ಇನ್ ಯುವರ್ ಲಿಂಫೋಟಿಕ್ ಸೆಲ್ ಇರುತ್ತಲ್ಲ, ಅಲ್ಲಿ ನಿಮಗೆ ಪ್ರಾಬ್ಲಮ್ ಶುರು ಆಗುತ್ತೆ. ಓಕೆ, ವಿಚ್ ಈಸ್ ಪಾರ್ಟ್ ಆಫ್ ಬಾಡಿ ಜರ್ಮ್ ಫೈಟಿಂಗ್ ಇಮ್ಯೂನ್ ಸಿಸ್ಟಮ್. ಅದು ವೈಟ್ ಬ್ಲಡ್ ಸೆಲ್ಸ್ ಅಲ್ಲೇ ಇರುತ್ತೆ. ಲಿಂಫೋಟಿಕ್ ಸೆಲ್ಸ್ ಆಲ್ವೇಸ್ ಅ ಪಾರ್ಟ್ ಆಫ್ ವೈಟ್ ಬ್ಲಡ್ ಸೆಲ್ಸ್. ಅದನ್ನ ಟಿ ಸೆಲ್ಸ್ ಅಂತ ಕೂಡ ಕರಿತೀವಿ. ಓಕೆ, ಸೊ ಲಿಂಫೋಮಾ ಅವ್ರದ್ದು ಈಗ ಹೂ ಹ್ಯಾವ್ ಫೇಲ್ಡ್ ಅಟ್ ಲೀಸ್ಟ್ 2 ಅದರ್ ಕೈಂಡ್ಸ್ ಆಫ್ ಟ್ರೀಟ್ಮೆಂಟ್ ಅಂತ ಬಂದಾಗ, ಕ್ಯಾನ್ಸರ್ ಅಂತ ಬಂದಾಗ ಟ್ರೀಟ್ಮೆಂಟ್ ಯಾವ್ದಾವ್ದು ಇರುತ್ತೆ ಅಂತ ನಾನು ನಿನ್ನೆ ಹೇಳಿದ್ದೆ ಅನ್ಸುತ್ತೆ. ನನಗೆ ನೆನಪಿದೆ ಹೇಳಿದ್ದೆ, ಬಟ್ ಐ ಡೋಂಟ್ ನೋ ಹೌ ಮಚ್ ಯು ರಿಮೆಂಬರ್ಡ್ ಯೆಸ್ಟರ್ಡೇಸ್ ಕ್ಲಾಸ್. ಫಸ್ಟ್ ವುಡ್ ಬಿ ಕೀಮೋಥೆರಪಿ. ಓಕೆ, ಫಸ್ಟ್ ವುಡ್ ಬಿ ಕೀಮೋಥೆರಪಿ. Second comes radiotherapy. Okay, third would be immunotherapy. But basically ನೀವು ಕೀಮೋಥೆರಪಿನ ಮಾಡ್ತೀರಾ if it is a third stage or second stage. ಫಸ್ಟ್ ಇನಿಷಿಯಲ್ ಸ್ಟೇಜ್ ಅಲ್ಲಿ ನಿಮಗೆ ಡಯಾಗ್ನೋಸ್ ಮೇಲೆ ಪ್ರಾಬ್ಲಮ್ ನ ಸಾರ್ಟ್ ಔಟ್ ಮಾಡ್ಕೋಬಹುದು. ಬಟ್ ಇಟ್ ಈಸ್ ಈಗ ಡಯಾಬಿಟೀಸ್ ಅಲ್ಲಿ ಟೈಪ್ 2 ಡಯಾಬಿಟೀಸ್ ಅಂತೆಲ್ಲ ಬರುತ್ತೆ. ರೀಸೆಂಟ್ ಆಗಿ ನ್ಯೂಸ್ ಪೇಪರ್ ಅಲ್ಲೆಲ್ಲ ಕೊಟ್ಟಿದ್ರು, ಆಯ್ತಾ? ನೀವು ಓದಿದ್ರೆ ನಿಮಗೆ ಬೇಗ ಅರ್ಥ ಆಗಿರೋದು. ಅದೇ ತರ ಕ್ಯಾನ್ಸರಸ್ ಸೆಲ್ಸ್ ಯಾವ ತರ ಇರುತ್ತೆ, ಅದು ಫಸ್ಟ್ ಸ್ಟೇಜು, ಸೆಕೆಂಡ್ ಸ್ಟೇಜು, ಫೈನಲ್ ಸ್ಟೇಜು, ಈ ತರ ಇರುತ್ತೆ. ಸೊ ಫಸ್ಟ್ ಸ್ಟೇಜ್ ಅಂತ ಬಂದಾಗ ಈಸಿಲಿ ಯು ಕ್ಯಾನ್ ಡಯಾಗ್ನೈಸ್. ಓಕೆ, ಬಟ್ ವೇರ್ ಇನ್ ಇಫ್ ಇಟ್ ಈಸ್ ಎಕ್ಸೀಡ್ಸ್ ಫಸ್ಟ್ ಸ್ಟೇಜ್ ನ ದಾಟಿ ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜಿಗೆ ಏನಾದ್ರೂ ಹೋದ್ರೆ, ಇನ್ ದಟ್ ಕೇಸ್ ಯು ವಿಲ್ ಅಂಡರ್ಗೋ ಕೀಮೋಥೆರಪಿ ಪ್ರಾಸೆಸ್ ಅಂಡ್ ರೇಡಿಯೋಥೆರಪಿ. ಯಾವ ತರ ರೇಡಿಯೇಷನ್ಸ್ ಕೊಡ್ತಾರೆ ಬಾಡಿಗೆ, ಸೊ ಅದಕ್ಕೆ ಅದು ರೆಸ್ಪಾಂಡ್ ಮಾಡಬೇಕು. ಆ ರೆಸ್ಪಾಂಡ್ ಮಾಡ್ಲಿಲ್ಲ ಅಂದ್ರೆ ಕೆಲವೊಂದ್ಸರಿ ಸಕ್ಸಸ್ಸು ಆಗುತ್ತೆ. Sometimes it will be lead to death also. Okay na, death of the person. So trial and error method ತರ ಇದು, ಆದ್ರೂ ಆಗಬಹುದು ಇಲ್ದೇನೂ ಇರಬಹುದು ಅಂತ. ಸೊ ಆ ತರ ನಾನ್ ಹಾಡ್ಜ್ಕಿನ್ ಲಿಂಫೋಮಾ ಆ ತರ ಇದು ಹೇಗೆ ಅಂದ್ರೆ, ಇದು ಸ್ಟಾರ್ಟ್ ಆಗೋದು ಲಿಂಫೋಟಿಕ್ ಸೆಲ್ ಅಲ್ಲಿ ಶುರು ಆಗುತ್ತೆ. ಸಿಂಪ್ಟಮ್ ಶುರು ಆಗೋದು ಲಿಂಫೋಟಿಕ್ ಸೆಲ್ ಅಲ್ಲಿ, ಟಿ ಸೆಲ್ ಅಲ್ಲಿ. ದಟ್ ಈಸ್ ಅ ಪಾರ್ಟ್ ಆಫ್ ವೈಟ್ ಬ್ಲಡ್ ಸೆಲ್ಸ್, ಅಲ್ಲಿ ಬಿಳಿ ರಕ್ತ ಕಣಗಳಲ್ಲಿ ಇರುವಂತದ್ದು. ಓಕೆ, ವಿಚ್ ಈಸ್ ಪಾರ್ಟ್ ಆಫ್ ಅದು ಬಾಡಿದು ಒಂದು ಇಮ್ಯೂನ್ ಸಿಸ್ಟಮ್ ಏನ್ ಫೈಟ್ ಮಾಡ್ತಾರಲ್ಲ, ಜರ್ಮ್ ಫೈಟಿಂಗ್ ಇಮ್ಯೂನ್ ಸಿಸ್ಟಮ್ ಅಲ್ಲಿ ಇರ್ತದೆ. ಓಕೆ, ಅಲ್ಲಿ ಅದು ಹೋಗಿ ಅಟ್ಯಾಕ್ ಮಾಡಿರುತ್ತೆ. ಅರ್ಥ ಆಯ್ತಲ್ಲ ಎಲ್ರಿಗೂ? ದಿಸ್ ಈಸ್ ದ ಮೀನಿಂಗ್ ಆಫ್ ಫಸ್ಟ್ ಪ್ಯಾರಾ. ನೆಕ್ಸ್ಟ್ CAR-T ಟ್ರೀಟ್ಮೆಂಟ್ ಯಾವ ತರ ಈ ಟೆಕ್ನಿಕ್ ನ ಯೂಸ್ ಮಾಡುತ್ತೆ ಅಂದ್ರೆ, ಯಾವುದೇ ಒಂದು ಡಿಸೀಸ್ ಕಾಸಿಂಗ್ ಜೀನ್ಸ್ ನ ಫಿಕ್ಸ್ ಮಾಡಕ್ಕಲ್ಲ. ದಿಸ್ ಇಸ್ ನಾಟ್ ದಟ್ ಇಂಪಾರ್ಟೆಂಟ್ ಆಲ್ಸೋ. ಈಗ ನಾನು ಹೇಳ್ಬೇಕು ಅಂತಿರೋದು ಟಿ ಸೆಲ್ಸ್ ಬಗ್ಗೆ. ದಿಸ್ ಇಸ್ ಇಂಪಾರ್ಟೆಂಟ್. T cells are filtered from a patient's body blood. I'll tell you T cells ಅನ್ನೋದು ಏನು ಅಂತಂದ್ರೆ, ಇಟ್ ಇಸ್ ಅ ಪಾರ್ಟ್ ಆಫ್ ವೈಟ್ ಬ್ಲಡ್ ಸೆಲ್, ಬಿಳಿ ರಕ್ತ ಕಣದ ಒಂದು ಪಾರ್ಟ್. ಇದನ್ನ ಲಿಂಫೋಸೈಟ್ ಅಂತಾನು ಕರಿತೀವಿ. ಲಿಂಫೋಸೈಟ್ ಏನಕ್ಕೆ ನಿಮಗೆ ಹೆಲ್ಪ್ ಮಾಡುತ್ತೆ ಬಾಡಿಯಲ್ಲಿ ಅಂದಾಗ, ಇಟ್ ವಿಲ್ ಪ್ರೊಟೆಕ್ಟ್ ದ ಬಾಡಿ ಅಗೇನ್ಸ್ಟ್ ಕ್ಯಾನ್ಸರಸ್ ಸೆಲ್ಸ್. ಕ್ಯಾನ್ಸರಸ್ ಸೆಲ್ಸ್ ಇಂದ ನಿಮಗೆ ರಕ್ಷಣೆ ಕೊಡುತ್ತೆ. ಅದ್ರ ಜೊತೆಯಲ್ಲಿ ಯಾವುದೇ ಒಂದು ಪ್ಯಾಥೋಜನ್ಸ್ ಇಂದ ಇನ್ಫೆಕ್ಟ್ ಆಗಿರುತ್ತಲ್ಲ ಸೆಲ್ಸ್, ಅದನ್ನು ಕೂಡ ಪ್ರೊಟೆಕ್ಟ್ ಮಾಡುತ್ತೆ. ಇದು ಲಿಂಫೋಸೈಟ್ಸ್ ಕೆಲಸ ಅಥವಾ ಟಿ ಸೆಲ್ಸ್ ಕೆಲಸ, such as bacteria and viruses ಅಂತ.
ಆಮೇಲೆ ಟಿ ಸೆಲ್ಸ್ ಇದು ವರ್ಕ್ ಹೆಂಗ್ ಮಾಡುತ್ತೆ ಜೀನ್ ಥೆರಪಿ ಅಂತ ನೋಡೋಣ. ನೋಡಿ ಡಯಾಗ್ರಾಮ್ ನೋಡ್ತಿದ್ರ ಎಲ್ರು? ಸಿ, ಇವರು ಪೇಷಂಟ್, ಕ್ಯಾನ್ಸರ್ ಆಗಿದೆ ಈ ವ್ಯಕ್ತಿಗೆ ಅಂತ ನಮಗೆ ಗೊತ್ತಾಗಿದೆ ಇವಾಗ. ಓಕೆ, ಸೊ ಅದನ್ನ ಚೆಕ್ ಮಾಡಬೇಕು. ಆಮೇಲೆ ಚೆಕ್ ಮಾಡೋದ್ರ ಜೊತೆಗೆ ನಾವು ಡಿಟೆಕ್ಟಿವ್ ಮಾಡಬೇಕು ಥ್ರೂ ಜೀನ್ ಥೆರಪಿ ಟೆಕ್ನಿಕ್. ಓಕೆ, ಸೊ ಫಸ್ಟ್ ಬ್ಲಡ್ ಈಸ್ ಟೇಕನ್ ಫ್ರಮ್ ದ ಪೇಷಂಟ್ಸ್ ಬಾಡಿಯಿಂದ ನಾವು ಬ್ಲಡ್ ನ ತಗೋತೀವಿ. ಬ್ಲಡ್ ಹೇಗೆ ತಗೋತೀವಿ? ಕ್ಲಿನಿಕ್ಗೆ ತಗೊಂಡು ಹೋಗ್ತಾರೆ. ಯಾವ ತರ? ವೈಟ್ ಬ್ಲಡ್ ಸೆಲ್ ಜೊತೆಯಲ್ಲಿ ಟಿ ಸೆಲ್ಸ್ ನ ತಗೊಂಡ್ಬಿಟ್ಟು ದೇ ಆರ್ ಸಪರೇಟೆಡ್ ಔಟ್ ಅಂಡ್ ದ ರೆಸ್ಟ್ ಆಫ್ ದ ಬ್ಲಡ್ ಜೊತೆ ಟಿ ಸೆಲ್ಸ್ ವೈಟ್ ಬ್ಲಡ್ ಸೆಲ್ಸ್ ನ ಎಲ್ಲ ತಗೊಂಡ್ಬಿಟ್ಟು ಬ್ಲಡ್ ಸೆಲ್ಸ್ ನ ಮತ್ತೆ ಪೇಷಂಟ್ಸ್ ಬಾಡಿಗೆ ತಿರ್ಗಾ ಕಳಿಸ್ತಾರೆ. ಬಟ್ ಟಿ ಸೆಲ್ಸ್ ಏನ್ ಮಾಡ್ತಾರೆ ಅಂದ್ರೆ ಲ್ಯಾಬೊರೇಟರಿಗೆ ಚೆಕ್ ಮಾಡಕ್ಕೆ ಟಿ ಸೆಲ್ಸ್ ನ ಕಳಿಸ್ಬಿಡ್ತಾರೆ ಪೇಷಂಟ್ಸ್ ಬಾಡಿಯಿಂದ ತೆಗೆದು. ಅರ್ಥ ಆಯ್ತಲ್ಲ? ಸೆಕೆಂಡ್ ಪ್ರಾಸೆಸ್ ಯಾವ ತರ ವರ್ಕ್ ಆಗುತ್ತೆ ಅಂದ್ರೆ, ಲ್ಯಾಬ್ ಅಲ್ಲಿ ಒಂದು ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ, ಅಂದ್ರೆ ಇನ್ ದ ಲ್ಯಾಬ್ ವಿ ಡೂ ಕಾಲ್ ಈವನ್ ದಟ್ ಪರ್ಟಿಕ್ಯುಲರ್ ಟರ್ಮ್ ಆಸ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಅಂತ. ಟಿ ಸೆಲ್ಸ್ ಆರ್ ಇಂಜಿನಿಯರ್ ಟು ಫೈಂಡ್ ಅಂಡ್ ಕಿಲ್ ಕ್ಯಾನ್ಸರ್ ಸೆಲ್ಸ್. ಓಕೆನಾ? ಇದು ಫೈಟ್ ಮಾಡುತ್ತೆ ಏನು ಕ್ಯಾನ್ಸರ್ ಸೆಲ್ಸ್ ಜೊತೆ, ಅದನ್ನ ಕಿಲ್ ಮಾಡಕ್ಕೆ ಫೈಟ್ ಮಾಡುವಂತದ್ದು ಟಿ ಸೆಲ್ಸ್ ಅಥವಾ ಲಿಂಫೋಸೈಟ್ಸ್. ಓಕೆ, ಸೊ ನೋಡಿ ಈ ಇನ್ಆಕ್ಟಿವ್ ವೈರಸ್ ಏನಿದೆ ಅಲ್ಲ, ಇಟ್ ಈಸ್ ಯೂಸ್ ಟು ಇನ್ಸರ್ಟ್ ಜೀನ್ಸ್ ಇನ್ ಟು ದ ಟಿ ಸೆಲ್. ಓಕೆನಾ? ಇದು ಇನ್ಆಕ್ಟಿವ್ ಇರುತ್ತೆ. ಇದನ್ನ ಏನ್ ಮಾಡ್ತಾರೆ ಅಂದ್ರೆ ಜೀನ್ಸ್ ಅಲ್ಲಿ ಟಿ ಸೆಲ್ ಅಲ್ಲಿ ಇನ್ಸರ್ಟ್ ಮಾಡ್ತಾರೆ. ಓಕೆನಾ? ಈ ಇನ್ಆಕ್ಟಿವ್ ವೈರಸ್ ನ ಮಾಡ್ಬಿಟ್ಟು ಏನ್ ಮಾಡ್ತಾರೆ, ಈ ಜೀನ್ ದ ಜೀನ್ಸ್ ಇದು ಏನಿರುತ್ತಲ್ಲ, ಈ ಜೀನ್ಸ್ ಈ ಟಿ ಸೆಲ್ಸ್ ನ ಯಾವ ತರ ಹೆಲ್ಪ್ ಮಾಡುತ್ತೆ ಅಂದ್ರೆ, ಒಂದು ರಿಸೆಪ್ಟರ್ನ ಸ್ಪೆಷಲ್ ರಿಸೆಪ್ಟರ್ನ ಏನ್ ಮಾಡುತ್ತೆ, ದಟ್ ದ ಜೀನ್ಸ್ ಕಾಸ್ ದ ಟಿ ಸೆಲ್ಸ್ ಟು ಮೇಕ್ ಸ್ಪೆಷಲ್ ರಿಸೆಪ್ಟರ್ನ ಮಾಡಕ್ಕೆ ಟಿ ಸೆಲ್ಸ್ಗೆ ಹೆಲ್ಪ್ ಮಾಡುತ್ತೆ ಆ ಜೀನ್ಸ್. ಓಕೆ, ಸೊ ಹೇಗೆ? ಕಾಲ್ಡ್ ಕಾರ್ ಅಂದ್ರೆ ಏನ್ ಹೇಳಿದ್ದೆ ನಾನು? ಕಾರ್ಟಿ ಸೆಲ್ಸ್ ಅಂತ ಮೇಲೆ ಹೇಳಿದ್ನಲ್ಲ, ಕಾರ್ಟಿ ಸೆಲ್ಸ್ ಆನ್ ದೇರ್ ಸರ್ಫೇಸಸ್ ಇದೆಲ್ಲವೂ ರಿಸೆಪ್ಟರ್ಸ್. ಅಂಡರ್ಸ್ಟುಡ್? ಇಲ್ಲಿ ಏನು ಇಲ್ಲ. ಸೊ ಇಟ್ಸ್ ಕಂಪ್ಲೀಟ್ಲಿ ಬ್ಲಾಂಕ್. ಒನ್ಸ್ ವಿಲ್ ಹ್ಯಾವ್ ದಟ್ ಇನ್ಆಕ್ಟಿವ್ ವೈರಸ್ which is inserted into genes into the T cell, then T cells will have the capability to introduce that special receptors. Okay, ಈ ರಿಸೆಪ್ಟರ್ ಏನ್ ಹೆಲ್ಪ್ ಮಾಡುತ್ತೆ ಅಂದ್ರೆ ಒಂದು ಮಾಡಿಫೈಡ್ ಟಿ ಸೆಲ್ಸ್ ಆಗಿ ಮಾಡಕ್ ಶುರು ಮಾಡುತ್ತೆ. ಮಲ್ಟಿಪ್ಲೈಡ್ ವರ್ಷನ್ ಅಲ್ಲಿ ಇರುತ್ತೆ. ಓಕೆ, ಮಾಡಿಫೈಡ್ ಟಿ ಸೆಲ್ಸ್. ಯಾ, MSS. ಓಕೆ, ಫೈನ್. Modified T cells now called CAR T cells. Okay, ಯಾಕೆ CAR T cells ಅಂತ ಕರೀತಾರೆ modified T cells ನ ಅಂದ್ರೆ, they are multiplied until they are the millions of these attacker cells. ಮಲ್ಟಿಪ್ಲೈ ಆಗ್ಬೇಕಿದೆ. ಓಕೆ, ಈ ಮಲ್ಟಿಪ್ಲೈಡ್ ಆಗಿರುವಂತ ಸೆಲ್ ಮತ್ತೆ ಪುನಃ that will return back to the patient's ಬಾಡಿಗೆ ಹಾಕ್ತಾರೆ. In the clinic, third process ಏನು? CAR T cells are put back into the patient's bloodstream. Typically after chemotherapy is given to make space continue to multiply. Chemotherapy ಮಾಡೋದು ಯಾಕೆಂದ್ರೆ ಮಲ್ಟಿಪ್ಲೈ ಆಗಬೇಕು. ಅದಾದ ತಕ್ಷಣ ಅವ್ರು ಏನ್ ಮಾಡ್ತಾರೆ, ಪರ್ಸನ್ಸ್ ಬ್ಲಡ್ಗೆ ಮತ್ತೆ ತಿರ್ಗಾ ಟಿ ಸೆಲ್ಸ್ ನ ಇನ್ಸರ್ಟ್ ಮಾಡ್ತಾರೆ. ಅಂಡರ್ಸ್ಟುಡ್ ಎವ್ರಿಬಡಿ ಟಿಲ್ ಥರ್ಡ್ ಪ್ರೊಸೀಜರ್? ಸ್ಟೆಪ್ ನಂಬರ್ 3. ಸ್ಟೆಪ್ 4 ವುಡ್ ಬಿ ಇನ್ ದ ಬಾಡಿ. ಏನಾಗುತ್ತೆ ಚೇಂಜಸ್ ಇವಾಗ? ದ ರಿಸೆಪ್ಟರ್ಸ್ ಅಂತ ಏನ್ ಓದಿದ್ವಲ್ಲ, ರಿಸೆಪ್ಟರ್ಸ್ ಆರ್ ಅಟ್ರಾಕ್ಟೆಡ್ to targets. Receptors ಏನಿರುತ್ತಲ್ಲ, these are receptors. Okay, these are receptors. Okay, ಈ ಟಾರ್ಗೆಟ್ ಸೆಲ್ ಏನಿರುತ್ತಲ್ಲ ಇದಕ್ಕೆ ಅಟ್ರಾಕ್ಟ್ ಆಗುತ್ತೆ ಸರ್ಫೇಸ್ ಆಫ್ ದ ಕ್ಯಾನ್ಸರ್ ಸೆಲ್ಸ್. ಯಾವ ತರ ಏನಕ್ಕೆ ಇದು ಅಟ್ಯಾಕ್ ಮಾಡ್ಕೊಳ್ಳುತ್ತೆ ಅಂದ್ರೆ, ಇಲ್ಲಿ ನೋಡಿ, ದ CAR T cells identify the ಕ್ಯಾನ್ಸರ್ ಸೆಲ್ಸ್. CAR T cells ಐಡೆಂಟಿಫೈ ಮಾಡುತ್ತೆ ಎಲ್ಲಿ ಕ್ಯಾನ್ಸರ್ ಸೆಲ್ಸ್ ಅಡಗಿದೆ ಅಂತ. ಓಕೆ, ಡೈಯಿಂಗ್ ಕ್ಯಾನ್ಸರ್ ಸೆಲ್ಸ್ ಇದೆಲ್ಲ ಕ್ಯಾನ್ಸರ್ ಸೆಲ್ಸ್ ನ ಅಟ್ಯಾಕ್ ಮಾಡಿದೆ. ಓಕೆನಾ? ಸೊ ಕ್ಯಾನ್ಸರ್ ಸೆಲ್ಸ್ ನ ಐಡೆಂಟಿಫೈ ಮಾಡಿ ಆ ಟಾರ್ಗೆಟೆಡ್ ವಿತ್ ದ ಟಾರ್ಗೆಟ್ ಆಂಟಿಜೆನ್ಸ್ ಅಂಡ್ ದಟ್ ವಿಲ್ ಹೆಲ್ಪ್ ಟು ಕಿಲ್ ಆಲ್ ದ ಕ್ಯಾನ್ಸರಸ್ ಸೆಲ್ಸ್. ಅಂಡರ್ಸ್ಟುಡ್ ಎವ್ರಿಬಡಿ? ಅಂಡ್ CAR T cells may remain in the body for some time to help prevent the cancer cells from returning. CAR T cells ಬಾಡಿಯಲ್ಲೇ ಇರುತ್ತೆ.
ಆಮೇಲೆ ಏನ್ ಮಾಡುತ್ತೆ ಅಂದ್ರೆ ದ್ಯಾಟ್ ವಿಲ್ ಹೆಲ್ಪ್ ಟು ಪ್ರಿವೆಂಟ್ ದ ಕ್ಯಾನ್ಸರ್ ಸೆಲ್ಸ್ ಫ್ರಮ್ ರಿಟರ್ನಿಂಗ್. ಮತ್ತೆ ಕ್ಯಾನ್ಸರ್ ಸೆಲ್ಸ್ ಬರ್ದೇ ಇರೋ ತರ ಹೆಲ್ಪ್ ಮಾಡುತ್ತೆ, ಅಟ್ಯಾಕ್ ಮಾಡದೇ ಇರೋ ತರ. ಅಂಡರ್ಸ್ಟುಡ್ ಎವ್ರಿಬಡಿ? ಇದು ಜೀನ್ ಥೆರಪಿ ಸ್ಟೆಪ್ಸ್ ಅಂತ ಬಂದಾಗ ಯು ನೀಡ್ ಟು ರಿಮೆಂಬರ್. ಜೀನ್ ಥೆರಪಿ ಅಂತ ಕೇಳಿದಾಗ ದೀಸ್ ವರ್ ದ ಸ್ಟೆಪ್ಸ್ ಯು ನೀಡ್ ಟು ರಿಮೆಂಬರ್, ಯು ನೀಡ್ ಟು ರೈಟ್. ಅಂಡರ್ಸ್ಟುಡ್ ಎವ್ರಿಬಡಿ? ಪ್ರಿಲಿಮ್ಸ್ಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ನೀವು ತುಂಬಾ ಚೆನ್ನಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಾಗ ಇಟ್ ವುಡ್ ಬಿ ಈಸಿಯರ್ ಟು ಎಲಿಮಿನೇಟ್ ದ ರಾಂಗ್ ಆಪ್ಷನ್ಸ್. ಓಕೆ, ಅಲ್ಲಿ ನಿಮ್ಗೆ ಏನಂತಾರೆ ಊಹಾಪೋಹಗಳಲ್ಲಿ ಇರಲ್ಲ ನೀವು. ಓಕೆ, ಇಲ್ಲಿ ನೋಡಿ, ಅಲ್ಲಿ ಡೈಗ್ರಾಮ್ ಅಲ್ಲಿ ಇಷ್ಟೊತ್ತು ನಾನು ಎಕ್ಸ್ಪ್ಲೇನ್ ಮಾಡಿರೋದನ್ನ ಇಲ್ಲೂ ಅದೇ ತರ ಕೊಟ್ಟಿದ್ದಾರೆ. ಟಿ ಸೆಲ್ಸ್ ಆರ್ ಫಿಲ್ಟರ್ಡ್ ಫ್ರಮ್ ಅ ಪೇಷಂಟ್ಸ್ ಬಾಡಿ. ಫಿಲ್ಟರ್ ಮಾಡ್ತಾರೆ ಪೇಷಂಟ್ಸ್ ಬ್ಲಡ್ ಇಂದ. reprogrammed to target and kill the cancer cells, and then hundreds of millions of copies are grown. ಮಲ್ಟಿಪ್ಲೈ ಆಗ್ಬೇಕದು. ಆಮೇಲೆ ದ್ಯಾಟ್ ವಿಲ್ ರಿಟರ್ನ್, ಮಲ್ಟಿಪ್ಲೈ ಆಗಿರೋ ಸೆಲ್ಸ್ ನ ಏನ್ ಮಾಡ್ತಾರೆ ಪೇಷಂಟ್ ಬಾಡಿಗೆ ಮತ್ತೆ ಹಾಕ್ತಾರೆ, ಬ್ಯಾಕ್ ಟು ದ ಪೇಷಂಟ್ಸ್ ಬಾಡಿ. ಆಲ್ ದ ರೆವ್ಡ್ ಅಪ್ ಸೆಲ್ಸ್ ಏನಿರುತ್ತಲ್ಲ ಕ್ಯಾನ್ ಕಂಟಿನ್ಯೂ ಮಲ್ಟಿಪ್ಲೈಯಿಂಗ್ ಟು ಫೈಟ್ ಡಿಸೀಸ್ ಫಾರ್ ಮಂತ್ಸ್ ಆರ್ ಇಯರ್ಸ್. ಕೆಲವೊಬ್ಬರಿಗೆ ಬೇಗ ಕ್ಯೂರ್ ಆಗುತ್ತೆ ವಿದಿನ್ 6 months or within 8 months, within 10 months, and few people the person who affected severely, for them it will take a longer duration of time. Okay, that's why these immunotherapy ಆಗಿರಬಹುದು, chemotherapy ಆಗಿರಬಹುದು, radiotherapy ಆಗಿರಬಹುದು, ಈ ಟ್ರೀಟ್ಮೆಂಟ್ ನ ಕೊಡ್ತಾರೆ. ಈ ಟ್ರೀಟ್ಮೆಂಟ್ ನ ನಾವು ಏನಂತ ಕರಿತೀವಿ, ಲಿವಿಂಗ್ ಡ್ರಗ್ಸ್ ಅಂತ. ಆ ಪರ್ಸನ್ ನ ನಾವು ಜೀವಂತವಾಗಿಡಕ್ಕೆ ಮಾಡುವಂತಹ ಒಂದು ಟೆಂಪರರಿ ಟೆಕ್ನಿಕ್ಸ್ ಇದು. ಓಕೆ, ಇದರಿಂದ ಅವರಿಗೆ ಒಂದು ರಿಲೀಫ್ ಸಿಗುತ್ತೆ ಅಥವಾ ರಿಡ್ಯೂಸ್ ಮಾಡುತ್ತೆ ಪೇನ್ ನ. ಇಟ್ ವಿಲ್ ರಿಡ್ಯೂಸ್ ದ ಪೇನ್. ಓಕೆ, ಎಸ್ ಕಾಟ ಅನ್ನೋದು ನಾವು ಕಾಟ ಅನ್ನೋದು ಏನ್ ನಾವು ಮೆಥಡ್ ಯೂಸ್ ಮಾಡ್ತೀವಲ್ಲ, ಇದು ಬಾಡಿಯಲ್ಲಿ ಸೈಡ್ ಎಫೆಕ್ಟ್ಸ್ ಆಗ್ಬೋದು. ಅಂಡ್ ಈವನ್ ಜೀವ ಬೆದರಿಕೆ, ಇದು ಅಂದ್ರೆ ಜೀವಕ್ಕೆ ಒಂಥರ ಹೆದರಿಕೆ ಅನ್ನೋ ತರ. ಅಂಡ್ ಈವನ್ ಇಟ್ ಕ್ಯಾನ್ ಲೀಡ್ ಟು ಡೆತ್ ಆಲ್ಸೋ. ಓಕೆನಾ, ಇದಕ್ಕೆ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಕೂಡ ಹೇಳಿದ್ದಾರೆ. ಅಂಡರ್ಸ್ಟುಡ್ ಎವ್ರಿವನ್? ವಾಟ್ ಈಸ್ ಜೀನ್ ಥೆರಪಿ ಅಂತ ನಾನು ನಾಳೆ ಏನಾದ್ರು ಕೇಳಿದ್ರೆ ಎವ್ರಿವನ್ ನೀಡ್ಸ್ ಟು ಆನ್ಸರ್ ಟು ದ ಕ್ವೆಶ್ಚನ್ಸ್ ವಾಟ್ ಎವರ್ ಐ ಆಸ್ಕ್ ರಿಲೇಟೆಡ್ ಟು ಇಟ್. Yes, everyone, unmute yourself and say, or else leave a text. Yes, ma'am. Okay. DNA fingerprinting. Our next topic is DNA fingerprinting. DNA fingerprinting ಅಂದ್ರೆ ಏನು? ಏನ್ ಅರ್ಥ ಆಗುತ್ತೆ ನಿಮಗೆ DNA fingerprinting ಅಂದ ತಕ್ಷಣ? ಏನ್ ನಿಮ್ಗೆ ನೆನಪಾಗೋದೇನು? ಆ ಟರ್ಮ್ ನೋಡಿದ ತಕ್ಷಣ ಅಥವಾ ಎಲ್ಲಾದ್ರೂ ಕೇಳಿದ ತಕ್ಷಣ ಏನ್ ಅನ್ಸುತ್ತೆ ನಿಮ್ಗೆಲ್ಲ? So any idea? Criminal activities. Yes, any one of you? Ma'am, criminology and forensic science ಪ್ರಕಾರ ಯಾವ್ದಾದ್ರು ಅಪರಾಧಿ ಏನಾದ್ರು ಅಪರಾಧ ಮಾಡಿದಾಗ ನಾವು ಫಿಂಗರ್ ಪ್ರಿಂಟ್ ಇಟ್ಕೊಂಡು ಅವ್ರನ್ನ ಐಡೆಂಟಿಫಿಕೇಶನ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಮತ್ತೆ ನಾವು ಅಪರಾಧ ನಡೆದಿರುವಂತ ಸ್ಥಳದಲ್ಲಿ ಯಾವುದೇ ಒಂದು ಲಿವಿಂಗ್ ಆರ್ಗನಿಸಮ್ ಅಂದ್ರೆ ಹ್ಯೂಮನ್ ಬಾಡಿಯಲ್ಲಿ ಇರುವಂತ ಯಾವ್ದಾದ್ರು ಒಂದು ಟಚ್ ಮಾಡಿರುವಂತ ಸ್ಯಾಂಪಲ್ಸ್ ನ ತಗೊಂಡೋಗಿ ಫರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿಯಲ್ಲಿ ಚೆಕ್ ಮಾಡ್ತೀವಿ. ಅವಾಗ ಅದರಿಂದ ಬರುವಂತ ಫಿಂಗರ್ ಪ್ರಿಂಟಿಂಗ್ ನ ತಗೊಂಡು ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಈ ತರ ಆನ್ಸರ್ಸ್ ನಾನು ಯಾವುದೇ ತರ ಕ್ವೆಶನ್ಸ್ ಕೇಳಿದಾಗ ಹೇಳಕ್ಕೆ ಯು ಶುಡ್ ಬಿ ಕ್ಯಾಪಬಲ್ ಎನಫ್ ಟು ಸೇ ದ ಆನ್ಸರ್ಸ್ ಕಾನ್ಫಿಡೆಂಟ್ಲಿ, ಸೊ ದಟ್ ಈವನ್ ಐ ವಿಲ್ ಆಲ್ಸೋ ಫೀಲ್ ಲೈಕ್ you are going through the topics whatever I am saying and conveying it to you. Understood everybody? It's not only to the person who is speaking right now, it's for everybody out there who is a part of this particular program. Understood everyone? Yes, ma'am. Okay. DNA fingerprinting or DNA testing, DNA profiling, ಇದಕ್ಕೆ ತುಂಬಾ ನಾನಾ ತರದ ಹೆಸರುಗಳಿದೆ. ಫಸ್ಟ್ DNA fingerprinting, ಅದು ಎಲ್ರಿಗೂ ಗೊತ್ತಿರೋ ವಿಷಯ. ಫಿಂಗರ್ ಪ್ರಿಂಟಿಂಗ್ ಅಂದ ತಕ್ಷಣ ಇಟ್ಸ್ ರಿಲೇಟೆಡ್ ಟು ಕ್ರಿಮಿನಲ್ ಆಕ್ಟಿವಿಟೀಸ್ ಅಂತ ಕರಿಬಹುದು. ಇಟ್ಸ್ ರಿಲೇಟೆಡ್ ಟು ಮೆನಿ ಸಚ್. ಅಂದ್ರೆ ಯಾವುದೇ ಒಂದು, ಈಗ ಒಬ್ಬ ತಂದೆ ಇದ್ದಾನೆ ಆದ್ರೆ ಮಗ ನಂದು ಅಂತ ಅಥವಾ ಮಗಳು ನಂದು ಅಂತ ಎಕ್ಸೆಪ್ಟ್ ಮಾಡ್ಕೊಳ್ಳದೆ ಇರೋ ಟೈಮ್ ಅಲ್ಲಿ ಈವನ್ ಲಾಯರ್ಸ್ ವಿಲ್ ಹ್ಯಾವ್ ಅನ್ ಆರ್ಗ್ಯುಮೆಂಟ್ ದಟ್ ಇಟ್ಸ್ DNA ಟೆಸ್ಟ್ ಮಾಡಿಸಿ ಆ ಮಗು ಅವ್ರದ್ದೇ ಅಂತ ಪ್ರೂವ್ ಮಾಡಬೇಕು ಅಂದಾಗ ದೇ ಶುಡ್ ಗೋ ಅಂಡರ್ ದಿಸ್ ಪರ್ಟಿಕ್ಯುಲರ್ ಟೆಸ್ಟ್. ಓಕೆ, ಇದು ಇಟ್ ಈಸ್ ನಾಟ್ ಓನ್ಲಿ ರಿಲೇಟೆಡ್ ಟು ಕ್ರಿಮಿನಲ್ ಆಕ್ಟಿವಿಟೀಸ್. ಅಂಡರ್ಸ್ಟುಡ್ ಎವ್ರಿಬಡಿ? ಓಕೆ, DNA ಫಿಂಗರ್ ಪ್ರಿಂಟಿಂಗ್ ನ ಅಂದ್ರೆ ನಾವು ಏನೇನಂತ ಕರಿಬಹುದು ಇದನ್ನ ಅಂದ್ರೆ DNA ಟೆಸ್ಟಿಂಗ್ ಅಂತ ಕರಿತೀವಿ, DNA ಪ್ರೊಫೈಲಿಂಗ್ ಅಂತ ಕರಿತೀವಿ, DNA ಟೈಪಿಂಗ್ ಅಂತ ಕರಿತೀವಿ, ಜೀನೋಗ್ರಾಫಿ ಅಂತ ಕರಿತೀವಿ. ಅಂಡರ್ಸ್ಟುಡ್? ಓಕೆ, ದೀಸ್ ವರ್ ದ ನೇಮ್ಸ್, ದೀಸ್ ವರ್ ದ ಸಿನಾನಿಮ್ಸ್ ಅಂತಾನು ಕರಿಬಹುದು ಅಥವಾ ಅಬ್ರಿವಿಯೇಷನ್ಸ್ ಅಂತಾನು ನೀವು ಕರಿಬಹುದು. ಓಕೆ, ಇಟ್ಸ್ ಬೇಸಿಕ್ಲಿ ಅ ಲ್ಯಾಬೊರೇಟರಿ ಟೆಕ್ನಿಕ್. ಜನರಲ್ ಆಗಿ ಇದು ಲ್ಯಾಬೊರೇಟರಿಯಲ್ಲಿ ತಗೊಂಡು ಹೋಗಿ ಸ್ಯಾಂಪಲ್ಸ್ ನ ಟೆಸ್ಟಿಂಗ್ ಮಾಡ್ತಾರೆ. ಈ CID ಅದೆಲ್ಲ ಸೀರಿಯಲ್ಸ್ ಯಾರಾದ್ರೂ ನೋಡಿದ್ರೆ
ಈ ಟಾಪಿಕ್ ವೆರಿ ಈಸಿಲಿ ದೆಲ್ ಅಂಡರ್ಸ್ಟ್ಯಾಂಡ್. ಓಕೆ, DNA fingerprinting ಒಂದು ಲ್ಯಾಬೊರೇಟರಿ ಟೆಕ್ನಿಕ್ ಅಂಡ್ ಇಟ್ ಈಸ್ ಅ ಟೆಕ್ನಿಕ್ ಫಾರ್ ಐಡೆಂಟಿಫಿಕೇಶನ್ ಆಫ್ ಅನ್ ಇಂಡಿವಿಜುವಲ್ ಬೈ ಎಕ್ಸಾಮೈನಿಂಗ್ ದೇ DNA. ಅವ್ರ DNA ನ ಐಡೆಂಟಿಫೈ ಮಾಡುತ್ತೆ ಅಂಡ್ ದೆನ್ ಅಂದ್ರೆ ಈ ಪರ್ಟಿಕ್ಯುಲರ್ ಇಂಡಿವಿಜುವಲ್ DNA ನ ಐಡೆಂಟಿಫೈ ಮಾಡಿ ಎಕ್ಸಾಮೈನ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ ಈ ಒಂದು ಟೆಕ್ನಿಕ್. ಓಕೆ, ಈಗ DNA ಅಂತ ಬಂದಾಗ ಸೀಕ್ವೆನ್ಸಸ್ ಎಲ್ರದ್ದು ಸೇಮ್ ಇರುತ್ತೆ. ಹೇಗೆ? I'll tell. A bond with T and C bond with G. A T ಗೆನೆ ಬಾಂಡ್ ಆಗಬೇಕು, C G ಗೆನೆ ಆಗಬೇಕು. Adenine will have a bond with thymine. Cytosine will have a bond with guanine. Everyone knows about it. Okay, it's a very basic thing. You need to know easily. Adenine 2 hydrogen bond share ಮಾಡುತ್ತೆ ಥೈಮಿನ್ ಜೊತೆ. ಅದೇ ತರ ಸೈಟೋಸಿನ್ ಗುವಾನಿನ್ ಜೊತೆ 2 ಹೈಡ್ರೋಜನ್ ಬಾಂಡ್ ನ ಶೇರ್ ಮಾಡುತ್ತೆ. ಅಂಡ್ ದಿಸ್ ಇಸ್ ಅ ವೆರಿ ವೀಕ್ ಬಾಂಡ್. ಹೈಡ್ರೋಜನ್ ಬಾಂಡ್ ಅಂತ ಏನಿರುತ್ತಲ್ಲ ಇದು ವೀಕ್ ಬಾಂಡ್ ಆಗಿರುತ್ತೆ. ಓಕೆ, ವೀಕ್ ಬಾಂಡ್ ಅಂತಾನು ಕರಿತೀವಿ ನಾವು. ವೀಕ್ ಬಾಂಡ್. ಸೊ ಇದು ಹೇಗಿರುತ್ತೆ ಅಂದ್ರೆ ಆಲ್ಮೋಸ್ಟ್ 99.7% ಸೀಕ್ವೆನ್ಸಸ್ DNA ಸೀಕ್ವೆನ್ಸ್ ಎಲ್ಲರದು ಸಿಮಿಲರ್ ಇರುತ್ತೆ. 99.7%. ಅಲ್ಲೋ ಇಲ್ಲೋ 0.3% ಅಷ್ಟೇ ವೇರಿಯೇಷನ್ಸ್ ಇರುತ್ತೆ. ಕೆಲವೊಬ್ಬರಿಗೆ ಸೀಕ್ವೆನ್ಸ್ ಬದಲಾಗಬಹುದು. ಓಕೆನಾ? ಆ ಥರ ಬೇಸ್ ಪೇರ್ಸ್ ಆಲ್ಮೋಸ್ಟ್ ಎಲ್ರಿಗೂ ಸಿಮಿಲರ್ ಇರುತ್ತೆ. ಓಕೆ, ಇದು ಎಕ್ಸಾಮೈನ್ ಯಾವ ಥರ ಮಾಡುತ್ತೆ? ಒಂದು ಪರ್ಟಿಕ್ಯುಲರ್ ರಿಲೇಷನ್ ಬಿಟ್ವೀನ್ ಎನಿ ಆಫ್ ದ 2 ಪೀಪಲ್. ಇದನ್ನ ಬೇಸಿಕ್ಲಿ ಆ ಥರ ನೋಡ್ಬೋದು. ಇದು ಪೇರೆಂಟ್ ಇದ್ದಾರೆ, ಅವ್ರದ್ದು ಮಗ ಅಥವಾ ಮಗಳು, ಸನ್ ಅಥವಾ ಡಾಟರ್. ಓಕೆ, ಸನ್ ಅಥವಾ ಡಾಟರ್ ಇದ್ದಾರೆ ಅಂತಂದ್ರೆ ಇವ್ರದೇ ಮಕ್ಕಳ ಅಥವಾ ಇವ್ರದೇ ತಂದೆನ ಇವರು ಅಂತ ಟೆಸ್ಟ್ ಮಾಡಕ್ಕೆ ಅಥವಾ ರಿಲೇಶನ್ಶಿಪ್ ಸ್ಟೇಟಸ್ ನ ಹೇಳಕ್ಕೆ ಈ ಒಂದು ಟೆಸ್ಟಿಂಗ್ ನ ಮಾಡ್ತೀವಿ ನಾವು. ಅಂಡರ್ಸ್ಟುಡ್ ಎವ್ರಿವನ್? ಸೊ ದಿಸ್ ಇಸ್ ವೆರಿ ಈಸಿ ಟು ಅಂಡರ್ಸ್ಟ್ಯಾಂಡ್. ಎವ್ರಿವನ್ ನೋಸ್ ಆಲ್ರೆಡಿ. ಓಕೆ, ನೋ ನೀಡ್ ಟು ಗೋ ಇನ್ ಡೆಪ್ತ್ ಇನ್ ಟು ದಿಸ್ ಪರ್ಟಿಕ್ಯುಲರ್ ವೆರಿ ಕಾಮನ್ ಟಾಪಿಕ್. ಈ ತರ ನೀವು ಟಾಪಿಕ್ಸ್ ನ ಬೈಫರ್ಗೇಟ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ನ್ಯೂಸ್ ಅಲ್ಲೂ ಬಂದಾಗ ಕೂಡ you'll easily relate and correlate and you'll understand, okay, this is a part of our syllabus and we need to go through it anta. DNA fingerprinting andre testing ಮಾಡ್ತಾರೆ ಇಲ್ಲಿ basically. So ಆಮೇಲೆ in this process DNA is isolated from the available sample and the DNA fragments are then multiplied using a polymerase chain reaction ಅಂತ ಕರೀತೀವಿ, PCR ಮೆಥಡ್ ಅದು. ಓಕೆ, ಸೊ ಯಾವ ತರ ಅಂದ್ರೆ ಈಗ DNA ನ ನಾವು ಟ್ರಾನ್ಸ್ಕ್ರಿಪ್ಷನ್ ಮೆಥಡ್ ಇಂದ RNA ಅಥವಾ mRNA ಗೆ ಕನ್ವರ್ಟ್ ಮಾಡ್ತೀವಿ. ಓಕೆ, ಟ್ರಾನ್ಸ್ಕ್ರಿಪ್ಷನ್ ಪ್ರಾಸೆಸ್ ಅದು, ರೈಟ್? ಅಂಡ್ ಆಫ್ಟರ್ ದಟ್ ದಿಸ್ ಇಸ್ ಟ್ರಾನ್ಸ್ಕ್ರಿಪ್ಷನ್. ಟ್ರಾನ್ಸ್ಕ್ರಿಪ್ಷನ್ ಇದು ಟ್ರಾನ್ಸ್ಲೇಷನ್. ಈ ಮೆಥಡ್ ಇಂದ ನಮಗೆ ಪ್ರೋಟೀನ್ ಸಿಂಥೆಸಿಸ್ ಆಗುತ್ತೆ. ಓಕೆ, ಸೊ ಪ್ರೋಟೀನ್ ಸಿಂಥೆಸಿಸ್ ಆಗೋದು ಟ್ರಾನ್ಸ್ಲೇಷನ್ ಇಂದ, ಆಸ್ ಯು ಎವ್ರಿವನ್ ನೋಸ್ ಅಬೌಟ್ ಇಟ್. ಅಂಡ್ DNA to RNA ಟ್ರಾನ್ಸ್ಕ್ರಿಪ್ಷನ್ ನಾವು ಆಲ್ರೆಡಿ ಹೇಳಿದ್ದೆ ನಿನ್ನೆ ಮೊನ್ನೆ ಕ್ಲಾಸಸ್ ಅಲ್ಲಿ. ಓಕೆ, ಸೊ ಇವಾಗ ಇಲ್ಲಿ ಪ್ರೋಟೀನ್ ಸಿಂಥೆಸಿಸ್ ಆಗುತ್ತೆ. ಓಕೆ, ಇದು ಟ್ರಾನ್ಸ್ಲೇಷನ್. ಈಗ mRNA ಇಂದ ನಾವು ತಿರ್ಗಾ DNA ಬರಬೇಕು ಅಂದ್ರೆ ಇಲ್ಲೇನಾಗುತ್ತೆ? ಇದು ರಿವರ್ಸ್ ಟ್ರಾನ್ಸ್ಕ್ರಿಪ್ಟೇಸ್ ಅಥವಾ ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್ ಅಂತೀವಿ ಈ ಮೆಥಡ್ನ. I'll tell you. I'll explain here. ಇದು DNA. ಇಲ್ಲಿಂದ RNA ಆಗುತ್ತೆ. More precisely, it would be mRNA. Okay. This process undergoes transcription. Okay. This is transcription, wherein from RNA or more precisely mRNA ಅಂದ್ರೆ messenger RNA. ಓಕೆ, ಮೆಸೆಂಜರ್ RNA. ಇನ್ನ ನಾ ಹೇಳಿದ್ದೆ RNA ಟೈಪ್ಸು 3 ಟೈಪ್ಸ್ ಇರುತ್ತೆ. RNA 3 ಟೈಪ್ಸ್ ಆಫ್ RNA. ಫಸ್ಟ್ mRNA, ಸೆಕೆಂಡ್ rRNA, ಥರ್ಡ್ tRNA. mRNA ಮೆಸೆಂಜರ್ RNA, rRNA ರೈಬೋಸೋಮ್ RNA, tRNA ಟ್ರಾನ್ಸ್ಫರ್ RNA. ಇನ್ನೊಂದಿದೆ ಮೈಕ್ರೋ RNA ಅಂತ.
ಮೈಕ್ರೋ ಆರ್ ಎನ್ ಎನ ನಾವು ಇನ್ ಶಾರ್ಟ್ ಆಗಿ mRNA ಅಂತ ಬರೆಯಕ್ಕಾಗಲ್ಲ, ಬಿಕಾಸ್ ಎಮ್ ಆಲ್ರೆಡಿ ಸ್ಟ್ಯಾಂಡ್ಸ್ ಫಾರ್ ಮೆಸೆಂಜರ್ RNA. ಸೊ MI ಅಂತ ತಗೋಬೇಕಾಗುತ್ತಿಲ್ಲ ನಾವು ಸಫಿಕ್ಸ್. ಅಂಡರ್ಸ್ಟುಡ್ ಎವ್ರಿಬಡಿ? MIRNA ಅದು. ದಿಸ್ ಈಸ್ ಆಲ್ಸೋ ಕಾಲ್ಡ್ ಆಸ್ siRNA ಅಥವಾ StRNA ಅಂತ. ಓಕೆ, ಸೊ ಇಷ್ಟ ಟೋಟಲ್ ಆಗಿ 4 ಇದಾವೆ, ಬಟ್ ಮೇಜರ್ಲಿ ವಿಲ್ ಡಿವೈಡ್ ಇಂಟು 3 ಟೈಪ್ಸ್. ಮೆಸೆಂಜರ್ RNA, ಇಲ್ಲಿಂದ ಟ್ರಾನ್ಸ್ಲೇಷನ್ ಪ್ರಾಸೆಸ್ ಅಲ್ಲಿ ಇಟ್ ವಿಲ್ ಅಂಡರ್ಗೋ ಟ್ರಾನ್ಸ್ಲೇಷನ್ ಪ್ರಾಸೆಸ್, ಗಿವ್ಸ್ ರೈಸ್ ಟು ಪ್ರೋಟೀನ್ ಸಿಂಥೆಸಿಸ್. ಓಕೆ, ಪ್ರೋಟೀನ್ ಪ್ರೊಡಕ್ಷನ್ ಆಗುತ್ತಿಲ್ಲ. ಈಗ mRNA ಇಂದ ನಾವು DNA ಮತ್ತೆ ತಿರ್ಗಾ ಈ ಪ್ರೊಸೆಸ್ಗೆ ಹೋಗ್ಬೇಕು ಅಂದ್ರೆ ಇಲ್ಲಿ ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್, ಇಟ್ ವಿಲ್ ಗೋ ಅಂಡರ್ ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್. ಓಕೆ, ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್ ಹೋಗ್ಬಿಟ್ಟು ಇಲ್ಲಿ DNA ಆಗುತ್ತೆ. ಓಕೆ, ಈ ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್ ಇದು ಪ್ರಾಸೆಸ್ ಹೆಸರು ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್. ಬಟ್ DNA ಟು RNA ಹೋಗ್ಬೇಕು ಅಂದ್ರೆ ಟ್ರಾನ್ಸ್ಕ್ರಿಪ್ಷನ್, RNA ಟು DNA ಬರಬೇಕು ಅಂದ್ರೆ ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್. ಈ ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್ ಏನಿದೆ ಅಲ್ಲ, ಇದಕ್ಕೆ ಎನ್ಸೈಮ್ ಯಾವ್ದಾಗಿರುತ್ತೆ? ಎನ್ಸೈಮ್ ಅಂತ ಬಂದಾಗ ಪ್ಲೀಸ್ ರೈಟ್ ಇಟ್ ಡೌನ್, ನೋಟ್ ಇಟ್ ಡೌನ್ ಸಮ್ವೇರ್, so that you should not forget it. Whenever you do read, you need to understand all these flow charts. Okay, enzyme reverse transcriptase anta, reverse transcriptase. Transcriptase enzyme andre transcription is a process that will gives rise from RNA, or more precisely mRNA to DNA. ಸೊ DNA ನ ಇದು ಮಲ್ಟಿಪ್ಲೈ ಆಗುತ್ತಲ್ಲ, DNA ಜೀನ್ಸ್ ಆಗಿರ್ಬೋದು, ಅದ ಮಲ್ಟಿಪ್ಲೈ ಆಗೋದಕ್ಕೆ ಏನಂತೀವಿ? ರೆಪ್ಲಿಕೇಶನ್ ಪ್ರಾಸೆಸ್ ಅಂತ ಕರಿತೀವಿ. ಸೆಲ್ಫ್ ರೆಪ್ಲಿಕೇಶನ್, DNA ಇಸ್ ಅ ಸೆಲ್ಫ್ ರೆಪ್ಲಿಕೆಂಟ್ ಅಂತ ಕರಿತೀವಿ. ಅರ್ಥ ಆಯ್ತಾ ಎಲ್ರಿಗೂ? ಅಂಡರ್ಸ್ಟುಡ್ ಎವ್ರಿಬಡಿ? ದಿಸ್ ಪ್ರಾಸೆಸ್ ನ ನಾವು ಏನಂತೀವಿ? ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್. ಯಾಕೆ ಬಂತಿದ್ದು ಅಂದ್ರೆ RT, ಶಾರ್ಟ್ ಫಾರ್ಮ್ ಏನು? RT ಅಂತ ಇದ್ರದ್ದು. ಈಗ ನಾನು ಅಲ್ಲಿ DNA ಫಿಂಗರ್ ಪ್ರಿಂಟ್ ಅಲ್ಲಿ ಏನ್ ಹೇಳಿದೆ? PCR ಅಂತ ಹೇಳಿದೆ. PCR ಅಂದ್ರೆ ಏನು? ಪಾಲಿಮರೇಸ್ ಚೈನ್ ರಿಯಾಕ್ಷನ್. ಓಕೆ, ಚೈನ್ ರಿಯಾಕ್ಷನ್. ಇದ್ರ ಮೇಲೆ ಒಂದು ಕ್ವಶನ್ ಬಂದಿದೆ ಪ್ರಿಲಿಮ್ಸ್ ಅಲ್ಲಿ, ಏನಂತ? ಟ್ರಾನ್ಸ್ಕ್ರಿಪ್ಟೋಮ್. ಓಕೆ, ಟ್ರಾನ್ಸ್ಕ್ರಿಪ್ಟೋಮ್ ಅಂದ್ರೆ ಏನು ಅಂತ ಕ್ವಶನ್ ಕೇಳಿದ್ದಾರೆ. Okay, have you gone through previous year questions, prelims questions more precisely? Any one of you? Just don't blindly say that you've gone through it, but you should know the questions also. You need to retain those questions. Yes, any one of you? Yes. ಏನಂತ 2017 ಅಲ್ಲಿ ಬಂದಿರುವಂತ ಕ್ವಶನ್ ಇದು. ಓಕೆ, ಟ್ರಾನ್ಸ್ಕ್ರಿಪ್ಟೋಮ್ ಏನಂತ ಕ್ವಶನ್ ಇದೆ 2017 ಅಲ್ಲಿ ಬಂದಿರುವಂತ. ಜಸ್ಟ್ ಗೋ ಥ್ರೂ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಟುಡೇ. ಇದು ಬಂದಿದೆ ಕ್ವಶನ್ಸ್. ಈ ಒಂದು ಟಾಪಿಕ್ ನಾನು ಹೇಳಿದೀನಿ ಅಂದ್ರೆ ಇದ್ರ ಮೇಲೆ ಡೆಫಿನೆಟ್ ಆಗಿ ಕ್ವಶನ್ ಬಂದೇ ಬರುತ್ತೆ. ಪ್ರಿಲಿಮ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ನೀವು ಮೇನ್ ಸ್ಟೇಜಿಗೆ ಹೋಗ್ಬೇಕು ಅಂದ್ರೆ ಪ್ರಿಲಿಮ್ಸ್ ನ ಕ್ವಾಲಿಫೈ ಮಾಡಬೇಕು. ಪ್ರಿಲಿಮ್ಸ್ ಕ್ವಾಲಿಫೈ ಆಗಬೇಕು ಅಂದ್ರೆ ಯು ನೀಡ್ ಟು ಫಾಲೋ ಪ್ರೀವಿಯಸ್ ಇಯರ್ ಕ್ವಶನ್ಸ್. ಓಕೆ, ಸೊ 2017 ಕ್ವಶನ್ ಪೇಪರ್ ನೋಡಿ, ಅಲ್ಲಿ ಟ್ರಾನ್ಸ್ಕ್ರಿಪ್ಟೋಮ್ ಬಗ್ಗೆ ಕ್ವಶನ್ ಇದ್ದೇ ಇರುತ್ತೆ. ಏನಂತ ಕೇಳಿದರೆ, ಇನ್ ದ ಕಾಂಟೆಕ್ಸ್ಟ್ ಆಫ್ ದ ಡೆವಲಪ್ಮೆಂಟ್ಸ್ ಇನ್ ಬಯೋ ಇನ್ಫಾರ್ಮ್ಯಾಟಿಕ್ಸ್, ಓಕೆ, ದ ಟರ್ಮ್ ಟ್ರಾನ್ಸ್ಕ್ರಿಪ್ಟೋಮ್, ಈ ಟರ್ಮ್ ಟ್ರಾನ್ಸ್ಕ್ರಿಪ್ಟೋಮ್ ಏನಿದೆ ಅಲ್ಲ, ಸಮಟೈಮ್ಸ್ ಸೀನ್ ಇನ್ ನ್ಯೂಸ್ ರೆಫರ್ಸ್ ಟು ವಾಟ್? ನ್ಯೂಸ್ ಅಲ್ಲಿ ನಾವು ಕಾಣ್ತಿದೀವಿ. ಆ ಟ್ರಾನ್ಸ್ಕ್ರಿಪ್ಟೋಮ್ ಅನ್ನೋದು ಏನು ಅಂತ ಕೇಳಿದ್ದಾರೆ ಈ ಮೆಥಡ್ ನ. ಫಸ್ಟ್ ಆಪ್ಷನ್, a range of enzymes used in genome editing ಅಲ್ಲಿ as an enzyme ಅಂತ ಯೂಸ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಓಕೆ, ಸೆಕೆಂಡ್ ಬಿ ಆಪ್ಷನ್, the full range of mRNA molecules expressed by an organism. Okay, full range of mRNA. Okay, mRNA na use ಮಾಡ್ತೀವಿ expressed by an organisms. Third, C option would be the description of the mechanism of gene expression. Gene expression mechanism na ಹೇಳುತ್ತೆ ಟ್ರಾನ್ಸ್ಕ್ರಿಪ್ಟೋಮ್ ಅಂದ್ರೆ ಅಂತ ಹೇಳ್ತಿದ್ದಾರೆ. ಅರ್ಥ ಆಯ್ತಾ? And D,
D would be a mechanism of genetic mutations. Okay, genetic mutations. Genetic mutations. Genetic mutations. Okay. So enzyme ಆಗಿ work ಆಗುತ್ತಾ? Any one of you? A range of enzymes used in genome editing is the first option. Second, the full range of mRNA molecules expressed by an organism. C option would be the description of the mechanism of gene expression, and D option would be a mechanism of genetic mutations taking place in cells. So anyone of you unmute yourself and say the right option. A1 is correct, ma'am. A1 is correct. And what about others? Only one person is participating in the question and answering session. What about others? Where were you? Answer it quickly. Be quick, because there is a time glitch. So please, quick. Any one girl could able to answer? Any one of you? Suma, Sangmeshwari, any one of you? Yeah, please answer. Understood now? This. Yeah, option A, ma'am. A. So basically ನಿಮಗೆ ನಾ ಹೇಳಿರೋ process ಅರ್ಥ Option 2, ma'am. Option 2. Who it is? What's your name? Ma'am, Gayatri, ma'am. Gayatri. Okay, good answer. This option B is the right option. So enzyme ಅಂತ ನಾನು ಹೇಳಿದ್ದು C. Transcriptome. Transcription is the process. ಟ್ರಾನ್ಸ್ಕ್ರಿಪ್ಟೋಮ್ ಅಂತ ಯಾಕೆ ಕೊಟ್ಟಿದ್ದಾರೆ? ಯೂಶುವಲಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಆಗಿರ್ಬೋದು, ಎನ್ವೈರ್ಮೆಂಟ್ ಆಗಿರ್ಬೋದು, ಎಕಾಲಜಿ ಆಗಿರ್ಬೋದು, ಇಲ್ಲೆಲ್ಲ ಏನಿರುತ್ತೆ, ಈಗ ಜೀನ್ ಅಂತ ಬಂದಾಗ ನಾವೇನಂತ ಕರಿತೀವಿ ಅದನ್ನ? ಜೀನೋಮ್. ಜೀನ್ಗೆ ಜೀನೋಮ್ ಅಂತ ಕರಿತೀವಿ, ಬಯೋಗೆ ಬಯೋಮ್ಸ್ ಅಂತ ಕರಿತೀವಿ, ಆಮೇಲೆ ಮತ್ತಿನ್ನೇನು ಇದೇ ತರ ಪ್ರೋಟೀನ್ ನ ಪ್ರೋಟೀನೋಮ್ ಅಂತ ಕರಿತೀವಿ. ಓಕೆ, ಸೊ ಅದೇ ತರ ಟ್ರಾನ್ಸ್ಕ್ರಿಪ್ಷನ್ ಮೆಥಡ್ ಅಂತ ಬಂದಾಗ ಟ್ರಾನ್ಸ್ಕ್ರಿಪ್ಟೋಮ್ ಅಂತ ಕರಿತೀವಿ. ಅರ್ಥ ಆಯ್ತಲ್ಲ ಎಲ್ರಿಗೂ? ಟ್ರಾನ್ಸ್ಕ್ರಿಪ್ಷನ್ ಏನ್ ಮಾಡುತ್ತೆ ಅಂತ ನಾನು ಹೇಳಿದ್ ನಿಮ್ಗೆಲ್ಲ, DNA ಇಂದ ಆರ್ ಎನ್ ಎನ ಅಥವಾ mRNA ನ ಫುಲ್ ರೇಂಜ್ ಅಲ್ಲಿ ಕನ್ವರ್ಟ್ ಮಾಡುತ್ತೆ. ರೈಟ್? ಎವ್ರಿವನ್ ಅಂಡರ್ಸ್ಟುಡ್? ಕರೆಕ್ಟ್? ಸೊ ಅದೇ ಎನ್ಸೈಮ್ ಅಂತ ಯಾಕಂತೀರಾ? ಇದು ಪ್ರಾಸೆಸ್ ಅಲ್ವಾ ಇದು? Transcriptase is an enzyme, but transcription is a process involved in it. It will undergo transcription process, but the enzyme would be transcriptase. Transcriptome ಅಂತ ನಾನು ಹೇಳಿಲ್ವಲ್ಲ ಯಾರಿಗೂ. ಸೊ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ ಅಂತ ಆಯ್ತು. ದಿಸ್ ಇಸ್ ನಾಟ್ ಎನ್ಸೈಮ್. ಅಂಡರ್ಸ್ಟುಡ್? ಆಮೇಲೆ ಜೀನೋಮ್ ಎಡಿಟಿಂಗ್ ಅಲ್ಲಿ ಯಾವುದೇ ತರದ ಎನ್ಸೈಮ್ ನಾವು ಯೂಸ್ ಮಾಡಲ್ಲ ಎಕ್ಸೆಪ್ಟ್ ಕ್ರಿಸ್ಪರ್ ಕ್ಯಾಸ್9. ಅರ್ಥ ಆಯ್ತಲ್ಲ ಎವ್ರಿವನ್? ಸೆಕೆಂಡ್ ಫುಲ್ ರೇಂಜ್ mRNA. ಓಕೆನಾ? DNA ಇಂದ ಟ್ರಾನ್ಸ್ಕ್ರಿಪ್ಷನ್ ಪ್ರಾಸೆಸ್ ಅಲ್ಲಿ it will undergo transcription process, will give full range of mRNA or RNA. ಮೋರ್ ಪ್ರಿಸೈಸ್ಲಿ ಅಂತ ನಾನು ಆಲ್ರೆಡಿ ತುಂಬಾ ಸಾರಿ ಒತ್ತಿ ಹೇಳಿದೀನಿ ಎಲ್ರಿಗೂ, mRNA ಅಂತ, RNA ಅಥವಾ mRNA. ಓಕೆನಾ? ಯಾಕಂದ್ರೆ RNA ಅಂತ ಬಂದಾಗ ಇನ್ನು 3 ಟೈಪ್ಸ್ ಇದೆ ಅಂತಾನು ಹೇಳಿದ್ದೀನಿ. ಇಲ್ಲಿದೆ ನೋಡಿ, rRNA, tRNA. ಸೊ ಮೋರ್ ಸ್ಪೆಸಿಫಿಕಲಿ mRNA ನ ಕನ್ವರ್ಟ್ ಮಾಡುತ್ತೆ DNA ಇಂದ RNA ಗೆ. ಯಾವುದು? ಟ್ರಾನ್ಸ್ಕ್ರಿಪ್ಷನ್ ಪ್ರಾಸೆಸ್. ಅದೇ ತರ ಟ್ರಾನ್ಸ್ಕ್ರಿಪ್ಟೋಮ್ ಅಂತ ಬಂದಾಗ ಫುಲ್ ರೇಂಜ್ ಆಫ್ mRNA ನ ಎಕ್ಸ್ಪ್ರೆಸ್ ಮಾಡುತ್ತೆ ಬೈ ಅನ್ ಆರ್ಗಾನಿಸಮ್. ಇದು ಜೀನ್ ಎಕ್ಸ್ಪ್ರೆಷನ್. ಸಿ ಆಪ್ಷನ್, ದ ಡಿಸ್ಕ್ರಿಪ್ಷನ್ ಆಫ್ ದ ಮೆಕ್ಯಾನಿಸಮ್ ಆಫ್ ಜೀನ್ ಎಕ್ಸ್ಪ್ರೆಷನ್. ಜೀನ್ ಎಕ್ಸ್ಪ್ರೆಷನ್ ಅಂದ್ರೆ ಪ್ರೋಟೀನ್ ಸಿಂಥೆಸಿಸ್. ಇದು ಪ್ರೋಟೀನ್ ನ ಪ್ರೊಡ್ಯೂಸ್ ಮಾಡೋದು. ಪ್ರೋಟೀನ್ ಪ್ರೊಡ್ಯೂಸ್ ಟ್ರಾನ್ಸ್ಕ್ರಿಪ್ಟೋಮ್ ಮಾಡಲ್ಲ. ಟ್ರಾನ್ಸ್ಲೇಷನ್ ಕ್ವಶನ್ ಅಲ್ಲಿ ಏನಾದ್ರು ಟ್ರಾನ್ಸ್ಲೇಷನ್ ಅಂತ ಕೊಟ್ಟಿದ್ರೆ ಸಿ ವುಡ್ ಬಿ ದ ರೈಟ್ ಆಪ್ಷನ್. ರೈಟ್? ಸೊ ಇಲ್ಲಿ ಟ್ರಾನ್ಸ್ಕ್ರಿಪ್ಟೋಮ್ ಕೊಟ್ಟಿದ್ದಕ್ಕೆ ದಿಸ್ ಈಸ್ ರಾಂಗ್. ಅಂಡ್ ಎನ್ಸೈಮ್ ಎ ಆಪ್ಷನ್ ಈಸ್ ಆಲ್ಸೋ ರಾಂಗ್. And these genetic mutations, ಯಾವುದೇ ತರ ಮ್ಯೂಟೇಷನ್ಸ್ ಇಲ್ಲ ಆಗಲ್ಲ. So this is also wrong option. Understood everybody? 2017 question, previous year question na ನೋಡ್ಬಿಟ್ಟು understand it properly so that you should not have any doubts even further. Yes, everyone. Yes, ma'am. Okay. We'll go further. ಅಪ್ಲಿಕೇಶನ್ಸ್ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ? DNA ಫಿಂಗರ್ ಪ್ರಿಂಟಿಂಗ್. ಫಸ್ಟ್ ಪ್ಯಾಟರ್ನಿಟಿ, ಫಾದರ್ಹುಡ್, ಮದರ್ಹುಡ್ ನ ಟೆಸ್ಟ್ ಮಾಡಕ್ಕೆ ಫಾರೆನ್ಸಿಕ್ ಸೈನ್ಸಸ್ ಫಾರೆನ್ಸಿಕ್ ಲ್ಯಾಬೊರೇಟರಿ CIDs ಎಲ್ಲ ಯೂಸ್ ಮಾಡ್ತಾರೆ. ಏನಕ್ಕೆ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಆಕ್ಸಿಡೆಂಟ್ ಆಗಿ ರೋಡ್ ಸೈಡ್ ಅಲ್ಲಿ ಬಿದ್ದಿರ್ತಾರೆ, ಮುಖ ಎಲ್ಲ ಕಂಪ್ಲೀಟ್ ಆಗಿ ಗಾಯ ಆಗಿರುತ್ತೆ, ಗೊತ್ತಾಗಲ್ಲ ಅವರಿಗೆ.
ಸೊ ಮೇ ಬಿ ದೆಲ್ ಗೆಟ್ ಟು ನೋ ಓನ್ಲಿ ಆಫ್ಟರ್ ಸೀಯಿಂಗ್ ದೇರ್ ID ಕಾರ್ಡ್ಸ್. ಅದರಿಂದ ಫೈಂಡ್ ಔಟ್ ಮಾಡ್ತಾರೆ ಯಾವ ಪರ್ಸನ್ ಅಂತ. ಅಂಡ್ ಅದ್ರ ಜೊತೆಯಲ್ಲಿ ಕ್ರಿಮಿನಲ್ಸ್, ವಿಕ್ಟಿಮ್ಸ್ ಎಲ್ಲ ಇರ್ತಾರಲ್ಲ, ಕ್ರಿಮಿನಲ್ಸ್, ಸೊ ಅವರನ್ನ ಫೈಂಡ್ ಔಟ್ ಮಾಡಕ್ಕೆ ಯೂಸ್ ಮಾಡೋದು. ಆಮೇಲೆ ಡಯಾಗ್ನೋಸಿಸ್ ಆಫ್ ಇನ್ಹೆರಿಟೆಡ್ ಡಿಸಾರ್ಡರ್ಸ್. ಓಕೆ, ಇನ್ಹೆರಿಟೆಡ್ ಡಿಸಾರ್ಡರ್ಸ್ ಯಾವ್ದಾದ್ರು ಇರುತ್ತೋ ಅದನ್ನ ಇದು ಸಿಕಲ್ ಸೆಲ್ ಅನಿಮಿಯಾ ಆಗಿರ್ಬೋದು, ಹಿಮೋಫಿಲಿಯಾ ಆಗಿರ್ಬೋದು, ಈ ತರದೆಲ್ಲ ಡಿಸಾರ್ಡರ್ಸ್ ನ ಡಯಾಗ್ನೈಸ್ ಮಾಡಕ್ಕೆ ಯೂಸ್ ಮಾಡ್ತಾರೆ. ಅಂಡ್ ದೆನ್ ಫಾರ್ ಐಡೆಂಟಿಫೈಯಿಂಗ್ ಪ್ಯಾಥೋಜನ್ಸ್ ನ ಐಡೆಂಟಿಫೈ ಮಾಡಕ್ಕೆ ಅದು ವೈರಸ್ ಆಗಿರ್ಬೋದು, ಬ್ಯಾಕ್ಟೀರಿಯಾ ಆಗಿರ್ಬೋದು, ಪ್ಯಾರಾಸೈಟ್ಸ್ ಆಗಿರ್ಬೋದು. ಅಂಡರ್ಸ್ಟುಡ್ ಎವ್ರಿಬಡಿ? ವಿಲ್ ಗೋ ಫರ್ದರ್. ಬಿ ಕ್ವಿಕ್. DNA barcoding. Next topic would be DNA barcoding. Okay. It is also a technique. Just you should know what it says anta. Barcoding ಅಂದ್ರೆ ಏನು ಅಂತ ಗೊತ್ತಾದ್ರೆ ಸಾಕು, ನಿಮಗೆ ಎಲಿಮಿನೇಟ್ ಮಾಡಕ್ಕೆ ಈಸಿ ಆಗುತ್ತೆ. Technique of characterizing species of organisms using a short DNA sequence. Short DNA sequence ನ ಯೂಸ್ ಮಾಡಿಬಿಟ್ಟು ಒಂದು ಆರ್ಗನಿಸಮ್ ಇರುತ್ತಲ್ಲ, ಆ ಆರ್ಗನಿಸಮ್ ಸ್ಪೀಶೀಸ್ ನ ಕ್ಯಾರೆಕ್ಟರೈಸ್ ನಾವು ಮಾಡ್ಬೋದು ಈ ಟೆಕ್ನಿಕ್ ಇಂದ. ಓಕೆನಾ? ಈಗ ಜೀನೋಮ್ ಅಂತ ಬಂದಾಗ ಅಲ್ಲಿ ತುಂಬಾ ಲಾರ್ಜ್ ಆಗಿರುತ್ತೆ ಜೀನೋಮ್ ಎಲ್ಲ. ಬಟ್ ವೆನ್ ಇಟ್ ಕಮ್ಸ್ ಟು DNA ಬಾರ್ಕೋಡಿಂಗ್, ಇಟ್ ಈಸ್ ವೆರಿ ಶಾರ್ಟ್, ಚಿಕ್ಕದಾಗಿರುತ್ತೆ. ಅಂಡ್ ಇದು ಚೀಪರ್ ಇರುತ್ತೆ, ಕಾಸ್ಟ್ಲಿ ಇರಲ್ಲ, ಕಮ್ಮಿ ರೇಟಲ್ಲಿ ಸಿಗುತ್ತೆ ನಿಮಗೆ. ಅಂಡ್ ಇಟ್ ಈಸ್ ಈಸಿಲಿ ಅವೈಲೇಬಲ್, ರೀಸನೇಬಲ್ ಅಮೌಂಟ್ ಅಲ್ಲಿ ನೀವು ತಗೊಂಡು ಅದನ್ನ ಖರೀದಿ ಮಾಡಬಹುದು. ಸೊ ದಟ್ ಈಸ್ DNA ಬಾರ್ಕೋಡಿಂಗ್. ಅಂಡರ್ಸ್ಟುಡ್ ಎವ್ರಿ ಒನ್? ವೆರಿ ಮೈನ್ಯೂಟ್ ಥಿಂಗ್. ನೆಕ್ಸ್ಟ್, ಕ್ಲೋನಿಂಗ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಆಫ್ಟರ್ ಜೀನ್ ಥೆರಪಿ. ಓಕೆ, ಕ್ಲೋನಿಂಗ್ ಅಂತ ಅಂದ್ರೆ, ಕ್ಲೋನ್ ವರ್ಡ್ ಇಟ್ ಸೆಲ್ಫ್ ಸೇಸ್ ಇಟ್ಸ್ ಅ ಕಾಪಿ ಆಫ್ ಸಮಥಿಂಗ್. ಓಕೆ, ಅಂದ್ರೆ ಕಾಪಿ ಪೇಸ್ಟ್ ಅನ್ನೋ ವರ್ಡ್ ಆದ್ರೂ ಕೇಳಿದ್ರೆ ಎಲ್ರು? ಕಾಪಿ ಪೇಸ್ಟ್, ಯಾವ್ದನ್ನ ಕಾಪಿ ಮಾಡ್ತೀವಿ ಅದು ಪೇಸ್ಟ್ ಆಗುತ್ತೆ. ಸೊ ಬೇಸಿಕ್ಲಿ ಕ್ಲೋನ್ ಅಂದ್ರೆ ಕಾಪಿಂಗ್. ಅಂಡರ್ಸ್ಟುಡ್? ಓಕೆ, ಕ್ಲೋನಿಂಗ್ ಅಂದ್ರೆ ಚೈಲ್ಡ್ ಆಫ್ ಅ ಸಿಂಗಲ್ ಜೆನೆಟಿಕ್ ಪೇರೆಂಟ್. ಅಂದ್ರೆ ಇದು ಕ್ಲೋನಿಂಗ್ ಪ್ರೊಸೆಸ್ ಯಾವ ತರ ಇರುತ್ತೆ ಅಂದ್ರೆ, ಒಂದು ಫಾದರ್ ಮದರ್ ಇದ್ರೆ ಒಂದು ಸಿಂಗಲ್ ಜೆನೆಟಿಕ್ ಪೇರೆಂಟ್ ಇರುತ್ತೆ ಇದ್ರಲ್ಲಿ. ಇದರ್ ಫಾದರ್ ವಿಲ್ be a part of it or mother will be a part of it. So mostly father will be a part of it. Okay, so let's see female as well as male. So ivaga female anta bandaga ಇಲ್ಲಿ ನೋಡಿ, A is a female, B is also female. Okay, single parent anta ಕರಿತೀವಿ ನಾವು, female person. Okay, ಈ ಫಸ್ಟ್ ಫೀಮೇಲ್ ಏನಿದಾರಲ್ಲ ಇವ್ರದ್ದು ಏನ್ ಮಾಡ್ತಾರೆ, ಬಾಡಿ ಸೆಲ್ ತಗೋತಾರೆ, ಅಂದ್ರೆ ಸೊಮ್ಯಾಟಿಕ್ ಸೆಲ್. ಓಕೆ, ಸೊಮ್ಯಾಟಿಕ್ ಸೆಲ್ ನ ತಗೊಂಡು DNA ನ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಇವರಿಂದ. ಬಟ್ ಅದೇ ತರ ಸಿಂಗಲ್ ಪೇರೆಂಟ್ ಇವರು ಕೂಡ ಬಿ, ಇವ್ರು ಬೇರೆ ಇವ್ರು ಬೇರೆ. ಓಕೆ, ಸೊ ಇವರಿಂದ ಎಕ್ಸ್ ಸೆಲ್ ನ ತಗೊಂಡ್ಬಿಟ್ಟು ಆ ಎಗ್ ನ್ಯೂಕ್ಲಿಯಸ್ ನ ರಿಮೂವ್ ಮಾಡ್ತಾರೆ. ಅಂಡರ್ಸ್ಟ್ಯಾಂಡ್? ಈ ಒಂದು DNA ಎ ಇಂದ DNA ನ ತಗೊಂಡು ಬಿ ದ ಎಗ್ ಸೆಲ್ ನ ತಗೊಂಡು ಇದನ್ನ ಫ್ಯೂಷನ್ ಮಾಡಿದ್ರೆ ಇಲ್ಲಿ ಬರುತ್ತೆ ಎಂಬ್ರಿಯಾಯ್ ಅಥವಾ ಕ್ಲೋನ್ಡ್ ಝೈಗೋಟ್ ಅಂತಾನು ಕರಿತೀವಿ. ಸೊ ಇದನ್ನ ಏನ್ ಮಾಡ್ತಾರೆ, ಥರ್ಡ್ ಪರ್ಸನ್ ಒಂದು ವುಮೆನ್ ಇರ್ತಾರೆ ಅವರು, ಅವರಲ್ಲಿ ಏನ್ ಮಾಡ್ತಾರೆ, ದಟ್ ಫ್ಯೂಸ್ಡ್ ಸೆಲ್, ಈ ಫ್ಯೂಸ್ಡ್ ಸೆಲ್ ಏನಿದೆ ಅಲ್ಲ ಎಂಬ್ರಾಯ್, ಸೊ ದಟ್ ವಿಲ್ ಡೆವಲಪ್ಸ್ ಇನ್ ಟು ಎಂಬ್ರಾಯ್ ವಿಚ್ ಈಸ್ ಪ್ಲೇಸ್ಡ್ ಇನ್ ಯೂಟರಸ್ ಆರ್ womb of the women. Okay, that will get transferred to the womb of other women. ಇವರು ಇಲ್ಲ, ಇಲ್ಲಿ ಎ ಇಲ್ಲ, ಬಿನೂ ಇಲ್ಲ, ಇವ್ರು ಸಂಬಡಿ ಔಟ್ಸೈಡರ್, ಸಿ ಪರ್ಸನ್, ಇವ್ರ ಹೊಟ್ಟೆಯಲ್ಲಿ ಯೂಟರಸ್ ಅಲ್ಲಿ ಅದನ್ನ ಟ್ರಾನ್ಸ್ಫರ್ ಮಾಡ್ತಾರೆ. ರೈಟ್? ಎವ್ರಿಬಡಿ ಅಂಡರ್ಸ್ಟುಡ್ ಟಿಲ್ ಹಿಯರ್? ನೆಕ್ಸ್ಟ್, ಅವರಿಗೆ ಆಗುವಂತ ಬೇಬಿ ಏನಿರುತ್ತೆ, ಸೊ ಯಾ ದಿಸ್ ವುಡ್ ಬಿ ಅ ಕ್ಲೋನ್ ಆಫ್ ಎ, ಫಿಮೇಲ್ ಎ. ಯಾಕೆ ಅಂದ್ರೆ ಸೊಮ್ಯಾಟಿಕ್ ಸೆಲ್ ಅಥವಾ ಬಾಡಿ ಸೆಲ್ ಯಾರ್ದಿಂದ ತಗೊಂತೀವೋ ಅವ್ರದ್ದು ಮಗು ಆಗಿರುತ್ತೆ. ಅಂಡರ್ಸ್ಟುಡ್? The child so born is the clone of the person DNA whose somatic cell or DNA or nucleus is taken. Understood? Somatic cell ಏನ್ DNA ಎಲ್ಲ ತಗೋತೀವಲ್ಲ ಅವ್ರದ್ದು ಮಗು ಆಗಿರುತ್ತೆ. lamb is clone of sheep A ಅವ್ರದ್ದು ಮಗು ಅಂತ ಫೈನಲೈಸ್ ಆಗುತ್ತೆ. ದಿಸ್ ಈಸ್ ಕ್ಲೋನಿಂಗ್ ಮೆಥಡ್. ಅಂಡರ್ಸ್ಟುಡ್ ಎವ್ರಿಬಡಿ? ಇಲ್ಲಿ ನೋಡಿ, ಇಲ್ಲೂ ಅದೇ ಕೊಟ್ಟಿದ್ದಾರೆ ನಾ ಇಷ್ಟೊತ್ತು ಹೇಳಿರೋದು. ಎಸ್, MSS. ಅದಕ್ಕೆ ಹೇಳಿದ್ದು, ಪ್ರತಿ ದಿವಸ ನ್ಯೂಸ್ ಪೇಪರ್ ಓದ್ತಾ ಹೋದಾಗ ಯು ವಿಲ್ ಬಿ ಇನ್ ಟಚ್ ವಿತ್ ದ ಪ್ರಾಸೆಸ್. UPSC ಸಿಲೆಬಸ್ಗೆ ನೀವು ಮ್ಯೂಟ್ ಯೋರ್ ಸೆಲ್ಫ್. ಕ್ಲೋನಿಂಗ್
It is the process of generating a genetically identical copy of a cell or an organism by asexual method under laboratory conditions. Okay, na asexual andre eldrigu gottiro vishaya. It's not sexually being done. It's a asexual process under laboratory conditions. Okay, na understood everybody? Yes, ma'am. ಇಷ್ಟು ಹೇಳಿದ್ದೀನಲ್ಲ ಡಯಾಗ್ರಾಮ್ ಅಲ್ಲಿ, ಅದನ್ನೇ ಅವರು ಈ ತರ ಸ್ಟೇಟ್ಮೆಂಟ್ಸ್ ಅಲ್ಲಿ ಕೊಟ್ಟಿದ್ದಾರೆ. ಟೈಪ್ಸ್ ಒಂದು ರೀಪ್ರೊಡಕ್ಟಿವ್ ಆದ್ರೆ ಇನ್ನೊಂದು ಥೆರಾಪಿಯೋಟಿಕ್. ಓಕೆನಾ? ಎಸ್. ನೆಕ್ಸ್ಟ್ ಇದೆಲ್ಲ ನೀವು ಓದ್ಕೊಳ್ಳಿ, ನಾ ಆಲ್ರೆಡಿ ಅಲ್ಲಿ ಹೇಳಿರೋದನ್ನ ಬರ್ದ್ಬಿಟ್ಟಿದ್ದಾರೆ ಇಲ್ಲಿ. ಓಕೆ, ನೆಕ್ಸ್ಟ್ ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜಸ್ ಏನು ಅಂತ ನೋಡೋಣ ಇವಾಗ. ಕ್ಲೋನಿಂಗ್ ನ ಯೂಸ್ ಮಾಡಿದ್ರೆ ಅದು ಯಾವ ತರ ನಿಮಗೆ ಅಡ್ವಾಂಟೇಜಿಯಸ್ ಆಗಿರುತ್ತೆ, ಆಮೇಲೆ ಯಾವ ತರ ನೀವು ಈಕ್ವಲಿ ಡಿಸ್ಅಡ್ವಾಂಟೇಜ್ ಕೊಡುತ್ತೆ ಅಂತ ನೋಡೋಣ ಇವಾಗ. ಫಸ್ಟ್ ಅಡ್ವಾಂಟೇಜ್ ಯಾವ ತರ, ಅಥವಾ ಲಿಮಿಟೇಷನ್ಸ್ ಯಾವ ತರ, ಮೆರಿಟ್ಸ್ ಯಾವ ತರ. ಫಸ್ಟ್ ಎಂಡೇಂಜರ್ಡ್ ಸ್ಪೀಶೀಸ್ ಏನಿರುತ್ತಲ್ಲ ಅದನ್ನ ಪ್ರೊಟೆಕ್ಟ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಯಾವ ತರ? ಎಕ್ಸಾಂಪಲ್, ನ್ಯಾಷನಲ್ ಡೈರಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಕ್ಲೋನ್ಡ್ ಎಂಡೇಂಜರ್ಡ್ ವೈಲ್ಡ್ ಬಫೆಲೋ ಎಟ್ ಛತ್ತೀಸ್ಗಢ. ವೈಲ್ಡ್ ಬಫೆಲೋ ಬಗ್ಗೆ ಇಲ್ಲೇ ಮೇಲೆ ರೀಪ್ರೊಡಕ್ಟಿವ್ ಒಂದು ಟೈಪ್ ಆದ್ರೆ ಕ್ಲೋನಿಂಗ್ ಅಲ್ಲಿ, ಇನ್ನೊಂದು ಯಾವ್ದಂತ ಹೇಳಿದ್ದೆ? ಥೆರಾಪಿಯೋಟಿಕ್ ಅಂತ. ಓಕೆ, ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ವರ್ಲ್ಡ್ಸ್ ಫಸ್ಟ್ ಬಫೆಲೋ. ಇಂಡಿಯಾ ಸೈಂಟಿಸ್ಟ್ ಹ್ಯಾಡ್ ಕ್ಲೋನ್ಡ್ ವರ್ಲ್ಡ್ಸ್ ಫಸ್ಟ್ ಬಫೆಲೋ ಇನ್ 2009. ಅದಕ್ಕೆ ನೀವು ಓದಿ ಅಂತ ಹೇಳಿದ್ ನಾನು. ಡಾಲಿ ದ ಶೀಪ್ was the world's first cloned mammal. ಅರ್ಥ ಆಯ್ತಲ್ಲ ಎಲ್ರಿಗೂ? ಸೊ ಈ ತರ ನೀವು ಓದಿದಾಗ you will have that familiarity, you will be very familiar with the topic and as well as the words which every institution like me and Praveen sir or Irana sir, whoever it is a part of this particular program, will help you to understand the topics. So you need to be familiar with the topics. Okay, so next ನೀವು ಓದಿದಾಗ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ನಾವು ಹೇಳಿದ್ರು ಅದು ಈ ಒಂದು ಮೂಮೆಂಟ್ಗೆ ಅರ್ಥ ಆದಂಗೆ ಅನ್ಸುತ್ತೆ, ಬಟ್ ನೀವು ರಿವೈಸ್ ಮಾಡಲೇಬೇಕು, ಅದರ್ವೈಸ್ ವಿಲ್ ನಾಟ್ ರಿಟೈನ್ ಫಾರ್ ಅ ಲಾಂಗರ್ ಡ್ಯೂರೇಷನ್. ಕ್ಲೋನಿಂಗ್ ರೀಪ್ರೊಡ್ಯೂಸಸ್. ಛತ್ತೀಸ್ಗಢ ಅಲ್ಲಿ ವೈಲ್ಡ್ ಲೈಫ್ ಏನ್ ಬಫೆಲೋ, ವೈಲ್ಡ್ ಬಫೆಲೋ ಇದಲ್ಲ, ಅದನ್ನ ಕ್ಲೋನ್ ಮಾಡಿದ್ದಾರೆ ಅಂತ. ಪ್ರೊಟೆಕ್ಟಿಂಗ್ ಎವ್ರಿ ಎಂಡೇಂಜರ್ಡ್ ಸ್ಪೀಶೀಸ್. ಅದೇ ತರ ಕ್ಲೋನಿಂಗ್ ರೀಪ್ರೊಡ್ಯೂಸ್ ಏನ್ ಮಾಡುತ್ತೆ ಅಂದ್ರೆ ಹೆಲ್ದಿಯೆಸ್ಟ್ ಆನಿಮಲ್ಸ್ ನ. ಅಂಡ್ ಹೆಂಗೆ ಹೆಲ್ದಿಯೆಸ್ಟ್ ಯಾವ ತರ ಅಂದ್ರೆ, ಯಾವುದೇ ಒಂದು ಆಂಟಿಬಯೋಟಿಕ್ಸ್ ಯೂಸ್ ಮಾಡೋದನ್ನ ಮಿನಿಮೈಸ್ ಮಾಡ್ತಾರೆ, ರೆಡ್ಯೂಸ್ ಮಾಡ್ತಾರೆ. ಆಂಟಿಬಯೋಟಿಕ್ಸ್ ಕೊಡಲ್ಲ ಆ ಒಂದು ಅನಿಮಲ್ಗೆ. ಆಮೇಲೆ ಗ್ರೋತ್ ಹಾರ್ಮೋನ್ಸ್ ನ ಮಿನಿಮೈಸ್ ಮಾಡ್ಬಿಟ್ಟು ಯಾವುದೇ ಒಂದು ಕೆಮಿಕಲ್ಸ್ ಕೂಡ ಮಿನಿಮೈಸ್ ಮಾಡ್ತಾರೆ. ಅಂಡರ್ಸ್ಟುಡ್ ಎವ್ರಿಬಡಿ? ನೆಕ್ಸ್ಟ್ ಕನ್ಸ್ಯೂಮರ್ ಬೆನಿಫಿಟ್ಸ್. ಕನ್ಸ್ಯೂಮರ್ ಬೆನಿಫಿಟ್ಸ್ ಯಾವ ತರ? ಈಗ ಫಾರ್ಮರ್ ಇದ್ದಾರೆ, ಇದು ಅಗ್ರಿಕಲ್ಚರ್ ಫೀಲ್ಡ್ ಅಂತ ತಗೋಬಹುದು ನೀವು, ಫಾರ್ಮರ್ ಅಥವಾ ಅಗ್ರಿಕಲ್ಚರ್. ಸಬ್ ಹೆಂಡಿಂಗ್ ನೀವು ಅಗ್ರಿ ಅಂತ ತಗೊಳ್ಳಿದಲ್ಲ. ಓಕೆ, ಇಲ್ಲಿ ಕನ್ಸ್ಯೂಮರ್ ಬೆನಿಫಿಟ್ಸ್ ಅಂದ್ರೆ ಯಾವ ತರ? ಆಸ್ ಅ ಫಾರ್ಮರ್ ಅಂತ ಬಂದಾಗ ಅವರು ಕನ್ಸ್ಯೂಮರ್ ಆಗ್ತಾರೆ. ಓಕೆನಾ? ಮಿಲ್ಕ್ ನ ಪ್ರೊಡ್ಯೂಸ್ ಮಾಡ್ಕೊಂತಾರೆ, ಮೀಟ್ ನ ಒಂದು ಪರ್ಟಿಕ್ಯುಲರ್ ಅನಿಮಲ್ ಇಂದ ತಗೊಂತಾರೆ. ದಾಟ್ ವಿಲ್ ಬಿ ಪ್ರೊಡ್ಯೂಸ್ಡ್ ವಿಲ್ ಬಿ ಮೋರ್ ಹೆಲ್ದಿ, ಕಾನ್ಸಿಸ್ಟೆಂಟ್ ಅಂಡ್ ಸೇಫ್. ಓಕೆ, ಹೆಲ್ದಿ ಆಗಿರುತ್ತೆ, ಕಾನ್ಸಿಸ್ಟೆಂಟ್ ಆಗಿರುತ್ತೆ, ಅಂಡ್ ಸೇಫ್ ವರ್ಷನ್ ಅಲ್ಲಿ, ಸೇಫ್ ಝೋನ್ ಅಲ್ಲಿ ಇರುತ್ತೆ. ಸೊ ವೆನ್ ವಿ ಗೋ ಇನ್ ಟು ದಿಸ್ ಕ್ಲೋನಿಂಗ್ ಪ್ರಾಸೆಸ್. ಓಕೆ, ಸೊ ಇದು ಒಂದು ಅಡ್ವಾಂಟೇಜ್. ನೆಕ್ಸ್ಟ್ ಫೋರ್ತ್, ಫೆಸಿಲಿಟೇಟ್ಸ್ ಜೆನೆಟಿಕ್ ರಿಸರ್ಚ್. ಜೆನೆಟಿಕ್ ರಿಸರ್ಚ್ ನ ಫೆಸಿಲಿಟೇಟ್ ಮಾಡುತ್ತೆ. ಅಂಡ್ ಫಿಫ್ತ್ ವುಡ್ ಬಿ ವೈಟಲ್ ಹ್ಯೂಮನ್ ಆರ್ಗನ್ಸ್. ಯಾವ್ದ್ಯಾವ್ದಿದೆ? ಕಿಡ್ನಿ ಆಗಿರ್ಬೋದು, ಹಾರ್ಟ್ ಇರ್ಬೋದು, ಕ್ಯಾನ್ ಬಿ ಕ್ಲೋನ್ಡ್ ಈಸಿಲಿ ಅಂಡ್ ಕ್ಯಾನ್ ಪ್ರೂವ್ ಟು ಸಾಲ್ವ್ ದ ಇಶ್ಯೂ ಆಫ್ ಇನ್ಫರ್ಟಿಲಿಟಿ. ಓಕೆನಾ? ಈಗ ಸ್ಟೆರೈಲ್ ಅಂತ ಒಂದು ಟರ್ಮ್ ಇದೆ. ಸ್ಟೆರೈಲ್ ಅಂದ್ರೆ ದಟ್ ಈಸ್ ಆಲ್ಸೋ ಪಾರ್ಟ್ ಆಫ್ ಇನ್ಫರ್ಟಿಲಿಟಿ. ಓಕೆ, ಆ ಸ್ಟೆರೈಲ್ ಅಥವಾ ಇನ್ಫರ್ಟಿಲಿಟಿ ಪ್ರಾಬ್ಲಮ್ ನ, ಆ ಇಶ್ಯೂನ ಸಾರ್ಟ್ ಔಟ್ ಮಾಡಕ್ಕೆ ನಾವು ಕ್ಲೋನಿಂಗ್ ಪ್ರಾಸೆಸ್ ನ ಯೂಸ್ ಮಾಡ್ಕೊಂತೀವಿ. ಸೊ ಇಟ್ ಈಸ್ ವೆರಿ ಅಡ್ವಾಂಟೇಜಿಯಸ್ ಅಂತ ಹೇಳ್ಬೋದು. ನೆಕ್ಸ್ಟ್, ಆಫ್ಟರ್ ಎಡಿಟಿಂಗ್ ಆರ್ ರಿಮೂವಿಂಗ್ ಬ್ಯಾಡ್ ಜೀನ್ಸ್ ನ ನಾವು ರಿಮೂವ್ ಮಾಡಿದಾಗ, either through cloning or through gene editing or through gene therapy, but when it comes to cloning, so when we do remove these bad genes, cloning could head engineered humans for specific traits. ಕೆಲವೊಂದು ಸ್ಪೆಸಿಫಿಕ್ ಟ್ರೇಟ್ಸ್ ಇರುತ್ತೆ, ಅಲ್ಲಿ ಇಂಜಿನಿಯರ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ ಮನುಷ್ಯರಿಗೆ ಅಥವಾ ಜನರಿಗೆ, ನಾರ್ಮಲ್ ಜನರಿಗೆ. ಅಂಡರ್ಸ್ಟುಡ್ ಎವ್ರಿಬಡಿ? ನೆಕ್ಸ್ಟ್ we'll move on to disadvantages.
ಟ್ರಾನ್ಸ್ಫರ್ ಆಫ್ ಜೆನೆಟಿಕ್ ಡಿಫೆಕ್ಟ್ಸ್ ಟು ಕ್ಲೋನ್ಸ್. ಜೆನೆಟಿಕ್ ಡಿಫೆಕ್ಟ್ಸ್ ಕ್ಲೋನ್ಸ್ ಪ್ರಾಸೆಸ್ ಅಲ್ಲಿ ಟ್ರಾನ್ಸ್ಫರ್ ಆಗಬಹುದು ಅಂತ ಹೇಳ್ತಿದ್ದಾರೆ. ಜೆನೆಟಿಕಲಿ ಫ್ಯೂ ಡಿಫೆಕ್ಟ್ಸ್ ಕ್ಯಾನ್ ಆಟೋಮೆಟಿಕಲಿ ಡೂ ಕಮ್ ವಿದೌಟ್ ನೋವಿಂಗ್ ಯುವರ್ ಓನ್ ಸೆಲ್ಫ್. ಓಕೆ, ನೆಕ್ಸ್ಟ್, ಕ್ಲೋನಿಂಗ್ ರೈಸಸ್ ದ ಕ್ವೆಶನ್ ಆಫ್ ಮಾರಲ್ ಆರ್ ಹ್ಯೂಮನ್ ರೈಟ್ ಟು ಅನ್ ಎಕ್ಸ್ಕ್ಲೂಸಿವ್ ಐಡೆಂಟಿಟಿ. ಕ್ಲೋನಿಂಗ್ ಯಾವ ತರ ಅಂದ್ರೆ ಒಂದು ಕ್ವಶನ್ ನ ರೇಸ್ ಮಾಡಕ್ ಶುರು ಮಾಡುತ್ತೆ. ಒಂದು ಮಾರಲ್ ಆಗ್ಲಿ ಅಥವಾ ಹ್ಯೂಮನ್ ರೈಟ್ ಆಫ್ ಕಂಡಕ್ಟ್ ಅಂತ ಏನಿರತ್ತೋ ಅದು ಎಕ್ಸ್ಕ್ಲೂಸಿವ್ ಆಗಿ ಒಂದು ಐಡೆಂಟಿಟಿನ ರಿಮೂವ್ ಮಾಡೋ ಚಾನ್ಸಸ್ ಇರಬಹುದು. ಅದಕ್ಕೆ ಇದು ಡಿಸ್ಅಡ್ವಾಂಟೇಜ್ ಆಗಿ ನೋಡಬಹುದು ನಾವು ಅಂತ ಹೇಳ್ತಿದ್ದಾರೆ. ಓಕೆ, ಎಥಿಕಲ್ ಕನ್ಸರ್ನ್ ಇರುತ್ತೆ ಅಥವಾ ಎಥಿಕಲ್ ಇಶ್ಯೂಸ್. ಆಸ್ ಐ ಆಲ್ರೆಡಿ ಸೆಡ್, ಈವನ್ ಇನ್ ಜೀನ್ ಎಡಿಟಿಂಗ್ ಡಿಸ್ಅಡ್ವಾಂಟೇಜಸ್ ಅಲ್ಲಿ ಚಾಲೆಂಜ್, ಅಲ್ಲೂ ಕೂಡ ಇದೊಂದು ಚಾಲೆಂಜ್ ಇದೆ, ಎಥಿಕಲ್ ಕನ್ಸರ್ನ್. ಓಕೆನಾ. ರಿಸರ್ಚ್ ಕ್ಲೋನಿಂಗ್ ಏನಿರುತ್ತೋ, ಎಂಬ್ರಿಯಾಯ್ ಸೆಲ್ಸ್ ಏನಿರುತ್ತಲ್ಲ, ಎಂಬ್ರಿಯಾನಿಕ್ ಸೆಲ್ಸ್ ನ ಡ್ಯಾಮೇಜ್ ಮಾಡಬಹುದು. ದ್ಯಾಟ್ ವಿಲ್ ಕಿಲ್ ದಟ್ ಎಂಬ್ರಿಯಾನಿಕ್ ಸ್ಟೇಜ್ ಅಂತ ಡ್ಯೂರಿಂಗ್ ಎಕ್ಸ್ಪೆರಿಮೆಂಟೇಶನ್. ನೆಕ್ಸ್ಟ್, ಡಿಸೈನರ್ ಬೇಬೀಸ್ ಅಂತ ಬರುತ್ತೆ. ಸೊ ಅದು ಮುಂದೆ ಟಾಪಿಕ್ ಇದೆ, ಅವಾಗ ಹೇಳ್ತೀನಿ ನಾನು ಡೀಟೇಲ್ ಆಗಿ. ಡಿಸೈನರ್ ಬೇಬೀಸ್ ಕುಡ್ ವೈಡನ್ ಸೋಷಿಯಲ್ ಇನ್ಇಕ್ವಾಲಿಟೀಸ್. ಡಿಸೈನರ್ ಬೇಬೀಸ್ ಅಂತ ಮಾಡ್ತೀವಲ್ಲ ಕ್ಲೋನಿಂಗ್ ಪ್ರಾಸೆಸ್ ಇಂದ, ಸೊ ಅದು ಏನಾಗುತ್ತೆ, ಸೋಷಿಯಲ್ ಇನ್ಇಕ್ವಾಲಿಟೀಸ್ ಜಾಸ್ತಿ ಮಾಡುತ್ತೆ. ಬಿಕಾಸ್ ಇಟ್ ಈಸ್ ನಾಟ್ ನ್ಯಾಚುರಲ್ ಪ್ರಾಸೆಸ್, ಸೊ ಇಟ್ ಈಸ್ ಅಂಡರ್ ಲ್ಯಾಬೊರೇಟರಿ ಪ್ರಾಸೆಸ್ ಅಲ್ಲಿ ಇರೋದ್ರಿಂದ ಇಲ್ಲೂ ಹಾನಿಕರ ಅಂತ ಹೇಳ್ತಿದ್ದಾರೆ. ಅಂಡ್ ಈವನ್ ಇಟ್ ಈಸ್ ನಾಟ್ ದಟ್ ಅಫೋರ್ಡಬಲ್ ಟು ದ ಪೂರರ್ಗೆ ಅಫೋರ್ಡಬಲ್ ಮಾಡೋ ತರ ಇರಲ್ಲ, ಇಟ್ಸ್ ಟೂ ಕಾಸ್ಟ್ಲಿ ಅಂತ. ಓಕೆ, ಓನ್ಲಿ ರಿಚ್ ಪೀಪಲ್ ಆರ್ ವೆಲ್ದಿ ಪೀಪಲ್ ಕ್ಯಾನ್ ಅಫೋರ್ಡ್ ಇಟ್ ಅಂತ. ಓಕೆ, ಅಂಡ್ ಹ್ಯಾವ್ ಚಿಲ್ಡ್ರನ್ ಆಫ್ ಸುಪೀರಿಯರ್ ಟ್ರೇಡ್ಸ್. ಅಂದ್ರೆ ಅವ್ರಿಗೆ ಯಾವ್ದು ಒಂದು ಜೀನ್ ಸೀಕ್ವೆನ್ಸ್ ಬೇಡೋ ಅದನ್ನ ಕಟ್ ಇಟ್ ಮಾಡಿ ಯೂಸಿಂಗ್ ಕ್ರಿಸ್ಪರ್ ಕ್ಯಾಸ್9 ಮಾಡಿ ಅವ್ರಿಗೆ ಹೇಗ್ ಬೇಕು ಮಗು ಆ ತರ ಒಂದು ದುಡ್ಡನ್ನ ಇನ್ವೆಸ್ಟ್ ಮಾಡಿದಾಗ ಈ ಪ್ರಾಸೆಸ್ ನ ನಾವು ಖರೀದಿ ಮಾಡಬಹುದು. ಅದರ್ವೈಸ್ ಇಟ್ಸ್ ವೆರಿ ಹಾರ್ಡ್ ಫಾರ್ ದ ಪೂರರ್ ಪರ್ಸನ್ ಅಂತ, ಬಡವರಿಗೆ ಇದು ಆಗದೆ ಇರುವಂತದ್ದು. ಸೊ ಇದು ಒಂದು ಡಿಸ್ಅಡ್ವಾಂಟೇಜ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್, ಎಂಡೇಂಜರ್ಸ್ ಅಂಡ್ ಎಕ್ಸ್ಪ್ಲಾಯ್ಟ್ಸ್ ವಿಮೆನ್. ಇಟ್ ವಿಲ್ ಎಕ್ಸ್ಪ್ಲಾಯ್ಟ್ ವಿಮೆನ್. ಈಗ ಕ್ಲೋನಿಂಗ್ ಅಂತ ಬಂದಾಗ ಒಂದು ಫಿಮೇಲ್ ಎ ಅಂತ ತಗೋತೀವಿ, ಎ ಒಂದು ವಿಮೆನ್, ಬಿ ಒಂದು ವಿಮೆನ್. ಇವರಿಂದ ಸೊಮ್ಯಾಟಿಕ್ಸ್ ಎಲ್ಲ ತಗೊಂಡ್ರೆ ಇವರಿಂದ ಎಗ್ ನ್ಯೂಕ್ಲಿಯಸ್ ತಗೋತೀವಿ, ಎಗ್ ನ್ಯೂಕ್ಲಿಯಸ್ ನ ರಿಮೂವ್ ಮಾಡ್ತೀವಿ, ಇಲ್ಲಿ DNA ತಗೋತೀವಿ, ಎರಡನ್ನು ಫ್ಯೂಷನ್ ಮಾಡಿದಾಗ ಅಲ್ಲಿ ಎಂಬ್ರಿಯಾನಿಕ್ ಸೆಲ್ಸ್ ಆಗುತ್ತೆ. ಈ ಎಂಬ್ರಿಯಾನಿಕ್ ಸೆಲ್ಸ್ ಆ ಥರ್ಡ್ ಫಿಮೇಲ್ ಏನಿರ್ತಾರಲ್ಲ ಅವ್ರದ್ದು ವೂಂಬ್ ಅಲ್ಲಿ ನಾವು ಇನ್ಸರ್ಟ್ ಮಾಡ್ತೇವೆ. ಸೊ ಅವಾಗ ಆಗಿರೋ ಮಗು ಏನಿರುತ್ತಲ್ಲ ಅದು ಏದ್ ಮಗು ಆಗುತ್ತೆ, ಸೊಮ್ಯಾಟಿಕ್ಸ್ ಅಲ್ಲಿ ಯಾರ್ದಿರುತ್ತೋ ಅದರದ್ದು. ಸೊ ಈ ಒಂದು ಪ್ರಾಸೆಸ್ ಏನಿದೆ ಅಲ್ಲ, ಈ ಪ್ರಾಸೆಸ್ ಅಲ್ಲಿ ಈ ಥರ್ಡ್ ಪರ್ಸನ್ ಇದಾರಲ್ಲ ಇವರು ಎಕ್ಸ್ಪ್ಲಾಯ್ಟ್ ಆಗ್ಬೋದು ಈ ಪ್ರಾಸೆಸ್ ಅಲ್ಲಿ ಅಂತ ಹೇಳ್ತಿದ್ದಾರೆ. ಅರ್ಥ ಆಯ್ತಲ್ಲ ಎಲ್ರಿಗೂ? ಅಂಡ್ ಇಟ್ ಪ್ಲೇಸಸ್ ವಿಮೆನ್ ಆನ್ ಹೈಯರ್ ರಿಸ್ಕ್ ಆಫ್ ಓವರಿಯನ್ ಕ್ಯಾನ್ಸರ್ ಆಗ್ಬೋದು ಅವ್ರಿಗೆ, ಇನ್ಫರ್ಟೈಲ್ ಆಗ್ಬೋದು, ಅಂಡ್ ಅದರ್ ಹೆಲ್ತ್ ಹಜಾರ್ಡ್ಸ್ ಬರ್ಬೋದು ಅವ್ರಿಗೆ ಅಂತ. ಸೊ ಸೇಫ್ಟಿ ಮೆಷರ್ಸ್ ಇಲ್ಲ. ಒಂದ್ ಕಡೆ ನೋಡಿದ್ರೆ ಓಕೆ ಫೈನ್, ನೀವು ವೆಲ್ದಿ ಆಗಿದ್ದೀರಾ, ರಿಚ್ ಆಗಿದ್ದೀರಾ, ನೀವು ಅಫೋರ್ಡ್ ಮಾಡ್ತೀರಾ, ಓಕೆ ಇಲ್ ಗೆಟ್ ಅ ವೆರಿ ಬ್ಯೂಟಿಫುಲ್ ಬೇಬಿ. ಬಟ್ ಇನ್ನೊಂದ್ ಕಡೆ ನೋಡಿದಾಗ ವಿಮೆನ್ ನ ಎಕ್ಸ್ಪ್ಲಾಯ್ಟ್ ಮಾಡ್ತಿದ್ದೀರಾ ಅಂಡ್ ಅದ್ರ ಜೊತೆಯಲ್ಲಿ ಆ ವಿಮೆನ್ ಗೆ ಆಗುವಂತ ಹೆಲ್ತ್ ಇಶ್ಯೂಸ್ ತುಂಬಾ ರಿಸ್ಕಿ ಇದೆ. ಅದು ಓವೇರಿಯನ್ ಕ್ಯಾನ್ಸರ್ ಆಗ್ಬೋದು, ಬ್ಲಡ್ ಕ್ಯಾನ್ಸರ್ ಆಗ್ಬೋದು, ಇನ್ಫರ್ಟೈಲ್ ಆಗ್ಬೋದು, ಅವರು ಅದರ್ ಹೆಲ್ತ್ ಹೆಜಾರ್ಡ್ಸ್ ಆಗ್ಬೋದು ಅಂತ ಹೇಳ್ತಿದ್ದಾರೆ. ಅಂಡರ್ಸ್ಟುಡ್ ಎವ್ರಿಬಡಿ? ಎಸ್, leave a text, please leave a text. Okay, next we'll finish recombinant DNA technology. It is very small. After that we'll wind up class. If you are okay with it, I'll continue, otherwise I'll continue from tomorrow. So I'll complete recombinant DNA technology. Will that be fine for everybody? No issues? Yes, everyone? Fine, ma'am. Fine, Fine, okay, ma'am. fine. We'll continue. Recombinant DNA technology, or else we'll call this particular term as genetic engineering as well. In short, ಏನಂತ ಕರಿತೀವಿ? RDT, recombinant DNA technology. Okay. ಸೊ ಇದು ಏನು ರೀಕಾಂಬಿನೆಂಟ್ ಅಂದ್ರೆ ಏನು? DNA ಟೆಕ್ನಾಲಜಿ ಅಂತ ಎಲ್ರಿಗೂ ಗೊತ್ತು, ಜೆನೆಟಿಕ್ ಇಂಜಿನಿಯರಿಂಗ್ ಅಂದ್ರೂ ಗೊತ್ತು, ಜೆನೆಟಿಕ್, ಜೀನ್ಸ್, ಜೀನೋಮ್, ಜೀನ್ ಎಡಿಟಿಂಗ್, ಜೀನ್ ಥೆರಪಿ, ಫಾರ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಯೂಸ್ ಮಾಡ್ತೀವಿ, ಎಲ್ಲಾನು ಓದಿದ್ವಿ, ಎಲ್ಲಾನು ಗೊತ್ತು ವಾಟ್ ದಿಸ್ ಟರ್ಮ್ ಆಕ್ಚುಲಿ ಮೀನ್ಸ್ ಅಂತ. ಬಟ್ ವೆನ್ ಇಟ್ ಕಮ್ಸ್ ಟು ರೀಕಾಂಬಿನೆಂಟ್ ಅಂತ ಬಂದಾಗ ಇಟ್ ಈಸ್ ಕಂಪ್ಲೀಟ್ಲಿ ನ್ಯೂ ಫಾರ್ ಆಲ್ ಆಫ್ ಯು, ನ್ಯೂ ಟರ್ಮಿನಾಲಜಿ, ನ್ಯೂ ಕೀವರ್ಡ್ ಫಾರ್ ಎವ್ರಿ ಒನ್ ಆಫ್ ಯು. ಓಕೆ, ಸೊ ಏನ್ ಡಿಫ್ರೆನ್ಸ್ ಇರ್ಬೋದು ಅಂದ್ರೆ, ಈಗ ಒಂದು DNA ನ ಒಂದು ಸ್ಪೀಶೀಸ್ ಇಂದ ತಗೊಂಡು ಇನ್ನೊಂದು DNA ನ ಇನ್ನೊಂದು ಸ್ಪೀಶೀಸ್ ಇಂದ ತಗೊಂಡು ಎರಡನ್ನ ಕಂಬೈನ್ ಮಾಡ್ತೀವಲ್ಲ, ಆ ಪ್ರಾಸೆಸ್ ನ ನಾವು ರೀಕಾಂಬಿನೆಂಟ್ ಅಂತ ಕರಿತೀವಿ.
Understood, everybody? Recombinant. Everyone, yes. Understood? Recombinant. Yes, ma'am. Okay. Okay, that's fine. We'll wind up for the day and we'll restart from tomorrow. We'll resume tomorrow. Exactly at sharp at 6 p.m.